ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳಾಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಜಪಾ ಕುಸುಮ ಸಂಕಾಶಂ ಕಾಶಪೇಯಂ ಮಹಾದಿತ್ಯಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯವಿಮರ್ಧನಂ ಸಿಂಹಿಕಾ ಗರ್ಭಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಕುಂಭದಲ್ಲಿ ಪಂಚಗ್ರಹಗಳ ಸ್ಥಿತಿ ಹಾಗೂ ಅಂದಿನ ಸೂರ್ಯಗ್ರಹಣದ ಒಂದು ವಿಶ್ಲೇಷಣೆಗೆ ಸ್ವಾಗತ. ಇದೇ ಫೆಬ್ರವರಿ 17 ಮಂಗಳವಾರ ಶಿವರಾತ್ರಿ ಅಮಾವಾಸ್ಯೆ, ಅಂದರೆ ಶಿವರಾತ್ರಿ ಬಳಿಕ ಬರುವಂಥ ಅಮಾವಾಸ್ಯೆ ಎಂದು ಅಲ್ಲಿ ಕುಂಭರಾಶಿಯಲ್ಲಿ ಪಂಚಗ್ರಹಗಳ ಯೋಗ ನಿರ್ಮಾಣ ಆಗುತ್ತೆ. ಜೊತೆಗೆ ಆ ಪಂಚಗ್ರಹಗಳ ಯೋಗದಿಂದ ಒಂದು ಗ್ರಹಣದ ಸ್ಥಿತಿಶಾಲಿ ನಿರ್ಮಾಣ ಆಗುವಂಥದ್ದು. ಆ ಗ್ರಹಣ ನಮ್ಮ ದೇಶದಲ್ಲಿ ಕಾಣಿಸುವುದಿಲ್ಲ. ಭಾರತದಲ್ಲಿ ಈ ಸೂರ್ಯಗ್ರಹಣದ ಆಚರಣೆ ಇರುವುದಿಲ್ಲ. ಆದರೆ ಈ ಗ್ರಹಣದ ಪ್ರಭಾವವು ವ್ಯತಿರಿಕ್ತವಾಗಿ ಸಾರ್ವತ್ರಿಕವಾಗಿ ಪ್ರಪಂಚದ ಮೇಲೆ ಹಾಗೂ ರಾಶಿಗಳ ಮೇಲೆ ಬೀರುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಅಲ್ಲಿ ನಿರ್ಮಾಣವಾಗುವಂಥ ಪಂಚಗ್ರಹಗಳ ಒಂದು ಸ್ಥಿತಿ, ಪಂಚಗ್ರಹಗಳ ಸ್ಥಿತಿಯು ಈ ಗ್ರಹಣಕ್ಕೂ ಅವಿನಾಭಾವವಾದ ಒಂದು ರೀತಿಯ ಸಂಬಂಧ ಇದ್ದೇ ಇರುತ್ತೆ. ಈ ಪಂಚಗ್ರಹ ಸ್ಥಿತಿಯಿಂದ ಒಂದಷ್ಟು ಉತ್ತಮ ಪರಿಣಾಮಗಳು ಹೇಳಲ್ಪಡುತ್ತವೆ, ಜೊತೆಗೆ ಒಂದಷ್ಟು ವ್ಯತಿರಿಕ್ತ ಪರಿಣಾಮಗಳು ಹೇಳಲ್ಪಡುತ್ತವೆ. ಹಾಗಾಗಿ ಈ ಗ್ರಹಣ ಉತ್ಪನ್ನ ಆದ ಒಂದು 45 ದಿನಗಳ ಆಸುಪಾಸಿನಲ್ಲಿ ಅನೇಕ ರೀತಿಯ ಪರಿವರ್ತನೆಗಳು ಪ್ರಪಂಚದಾದ್ಯಂತ ಆಗುತ್ತೆ. ಜೊತೆಗೆ ಈ ಗ್ರಹಣದ ಬಳಿಕ ನಂತರ 15 ದಿನಕ್ಕೆ ಮತ್ತೆ ಹುಣ್ಣಿಮೆಗೆ, ಹೋಳಿ ಹುಣ್ಣಿಮೆಗೆ ಗ್ರಹಣ ಸಂಭವಿಸುವಂಥದ್ದಿರುತ್ತೆ. ಈ ಫಾಲ್ಗುಣ ಮಾಸದ ಹುಣ್ಣಿಮೆ ಅಥವಾ ಹೋಳಿ ಹುಣ್ಣಿಮೆಗೆ ಮಾರ್ಚ್ 3ರಂದು ಸಹ ಒಂದು ಚಂದ್ರಗ್ರಹಣ ಸಂಭವಿಸುತ್ತೆ. ಆ ಗ್ರಹಣವು ನಮ್ಮ ದೇಶದಲ್ಲಿ ಗೋಚರ ಆಗುತ್ತೆ. ಅಂದರೆ ಗ್ರಹಣದ ಕೊನೆಯ ಭಾಗ, ಗ್ರಹಣ ಮುಕ್ತಿಯಾಗುವ ಸಮಯದಲ್ಲಿ ಅದು ನಮ್ಮ ದೇಶದಲ್ಲೂ ಗೋಚರ ಆಗುತ್ತೆ. ಯಾಕಂದರೆ ಗ್ರಹಣದ ಆರಂಭ ಮಧ್ಯಾಹ್ನ 3ವರೆಗೆ ಆದರೆ ಅದು ವಿಮೋಚನೆ ಆಗುವಂಥದ್ದು ಸಾಯಂಕಾಲ ಸುಮಾರು 6:45 ಅಥವಾ 6:50ಕ್ಕೆ ವಿಮೋಚನೆ ಆಗುವಂಥದ್ದು. ಅಷ್ಟೊತ್ತಿಗೆ ಅಲ್ಲಿ ಚಂದ್ರನ ಉದಯ ಆಗಿರುತ್ತೆ. ಹಾಗಾಗಿ ಇಲ್ಲಿ 2 ಅವಳಿ ಗ್ರಹಣಗಳು ಜರುಗಲಿವೆ. ಆ ಚಂದ್ರಗ್ರಹಣದ ಪ್ರಭಾವ ಪ್ರತ್ಯೇಕ ಹೇಳಲ್ಪಡುತ್ತದೆ. ಅದನ್ನು ಪ್ರತ್ಯೇಕ ವಿಡಿಯೋದಲ್ಲಿ ಮುಂದೆ ಹೇಳಲಿದ್ದೇನೆ. ಈಗ ಇಲ್ಲಿ ಫೆಬ್ರವರಿ 17ರಂದು ಸಂಭವಿಸುವಂತಹ ಈ ರಾಹುಗ್ರಸ್ತವಾದಂತಹ ಪಾರ್ಶ್ವ ಅಥವಾ ಕಂಕಣ ಸೂರ್ಯಗ್ರಹಣವು ಅನೇಕ ರೀತಿಯ ಒಂದು ಆಗುಹೋಗುಗಳ ಮೇಲೆ ಪರಿಣಾಮ ಬೀರುತ್ತದೆ. ಕುಂಭರಾಶಿಯಲ್ಲಿ ಅಲ್ಲಿ ಆಗಲೇ ಇರುವಂಥ ರಾಹು, ದೀರ್ಘಕಾಲದಿಂದ ರಾಹು ಸ್ಥಿತನಾಗಿದ್ದಾನೆ. ರಾಹು ಅಲ್ಲಿ ವರ್ಗೋತ್ತಮವನ್ನು, ಅಂದರೆ ತುಂಬ ಒಂದು ಶಕ್ತಿಶಾಲಿಯಾಗಿ ಈಗ ಅಲ್ಲಿ ಬೆಳೆದಿದ್ದಾನೆ. ಕುಂಭದಲ್ಲಿ ರಾಹುವಿನ ಪ್ರಭಾವ ಈಗ ತುಂಬ ಜಾಸ್ತಿ ಆಗಿರುತ್ತೆ. ಇದೇ ಕಾಲದಲ್ಲಿ ಯಾವುದೇ ಗ್ರಹಣ ಸಂಭವಿಸುವಾಗ ಅಲ್ಲಿ ಸೂರ್ಯ ಚಂದ್ರರ ಒಂದು ಅಂತರದಲ್ಲಿ ಯಾವ ಒಂದು ಅನುಪಾತ ಇರಬೇಕು. ಆಗಲಿ ಸೂರ್ಯ ಚಂದ್ರರು ಈಗ ಅಲ್ಲಿ ಕುಂಭದಲ್ಲೇ ಇರ್ತಾರೆ. ಇದೇ ಕಾಲದಲ್ಲಿ ಬುಧನು ಅಲ್ಲೇ ಇರುವಂಥದ್ದು, ಶುಕ್ರನು ಕುಂಭದಲ್ಲೇ ಇರುವಂಥದ್ದು. ಹೀಗಾಗಿ ಅಲ್ಲಿ ಪಂಚಗ್ರಹಗಳ ಯೋಗ ಉತ್ಪನ್ನ ಆಗಿ ಅದೇ ಕಾಲದಲ್ಲಿ ಗ್ರಹಣ ಸಂಭವಿಸುವಂಥದ್ದು. ಹಾಗಾಗಿ ಅಲ್ಲಿ ವಾಯು ರಾಶಿಯಲ್ಲಿ ಶನಿ ಮಹಾರಾಜರ ಕ್ಷೇತ್ರ ಕುಂಭರಾಶಿ ಆಗಿರುತ್ತೆ, ವಾಯುತತ್ವದ ರಾಶಿ ಆಗಿರುತ್ತೆ. ಶನಿ ಮಹಾರಾಜರು ಗುರುಸ್ಥಾನದಲ್ಲಿ ಮೀನದಲ್ಲಿ ಇದ್ದಾರೆ. ಹಾಗಾಗಿ ಈ ಒಂದು ಅಡ್ಡ ಪರಿಣಾಮವು ಪ್ರಕೃತಿಯ ಮೇಲೆ ಅನೇಕ ರೀತಿಯ ಪರಿಣಾಮಗಳು ಆಗುವಂಥದ್ದು. ವಾಯುತತ್ವದಲ್ಲಿ ಇರುವಂಥ ರಾಶಿ ಮೇಲೆ ಆಗುವಂಥ ಪರಿಣಾಮ ರಾಹುವಿನ ಪರಿಣಾಮ. ಹಾಗಾಗಿ ಅಲ್ಲಿ ಗಾಳಿಯಿಂದ ಆಗುವಂಥ ಹಲವಾರು ಅನಾಹುತಗಳು ಆಗುವಂಥದ್ದು. ಚಂಡಮಾರುತಾದಿಗಳು, ಸೈಕ್ಲೋನ್ಗಳು ಮುಂತಾದವುಗಳು ಉತ್ಪನ್ನ ಆಗುವಂಥದ್ದು, ಅಥವಾ ಶೀತ ಮಾರುತ, ಉಷ್ಣ ಮಾರುತಗಳ ಒಂದು ಹೊಡೆತಗಳು ಬರುವಂಥದ್ದು. ಹಾಗೆಯೇ ಈ ಮಾರುತಗಳ ವ್ಯತ್ಯಾಸದಿಂದ ಅಕಾಲದ ಮಳೆ ಸಹ ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ಗಾಳಿಯ ಶೀತ ಗಾಳಿ ಅಥವಾ ಉಷ್ಣ ಗಾಳಿಯಿಂದ ಕೆಲವೊಂದು ಸಾಂಕ್ರಾಮಿಕ ರೋಗಗಳು ಮತ್ತು ಕೆಲವೊಂದು ಕ್ರಿಮಿ ಕೀಟಾದಿಗಳು ಉತ್ಪನ್ನ ಆಗುವಂಥದ್ದು. ಅಂದರೆ ಉದಾಹರಣೆಗೆ ಕೆಲವೊಂದು ಮಿಡತೆಗಳು ಅಥವಾ ಇನ್ನಿತರ ಯಾವುದೋ ಹುಳುಗಳು, ಇವೆಲ್ಲ ಕೃಷಿ ಚಟುವಟಿಕೆಲ್ಲ ಬರ್ತವೆ, ಗೊತ್ತಿರುತ್ತದೆ ಕೃಷಿಕರಿಗೆಲ್ಲ. ಆ ಬೇರೆ ಬೇರೆ ರೀತಿಯ ಕಣಜಗಳು, ಕೀಟಗಳು, ಕ್ರಿಮಿಗಳು ಎಲ್ಲ ಬರುವಂಥದ್ದು. ಹಾಗಾಗಿ ಅಂತಹ ಒಂದು ಕೀಟಗಳ ಒಂದು ಜನನಗಳು ಹೆಚ್ಚಾಗಿ ಆ ಕೃಷಿ ಚಟುವಟಿಕೆಗೆ ಅಥವಾ ಕೃಷಿ ಪಶುಪಾಲಕರಿಗೆ ಕೆಲವೊಂದು ಸವಾಲುಗಳು, ಸಂಕಷ್ಟಗಳು ಬರುವಂಥದ್ದು ಇರೋದು. ಹಾಗೆಯೇ ವ್ಯಾಪಾರ ಉದ್ಯಮದಲ್ಲಿ ಸಹ ಕೆಲವೊಂದು ಕುಸಿತ ಆಗ್ಬೋದು. ಈ ಗ್ರಹಣದ ಪರಿಣಾಮದಿಂದ ಫೆಬ್ರವರಿ 17ರಿಂದ ಆಗುವಂತಹ ಗ್ರಹಣದ ಪರಿಣಾಮ ವ್ಯಾಪಾರ ಉದ್ಯಮ ವಹಿವಾಟುಗಳು ಕುಸಿತ ಆಗುವಂಥದ್ದು. ಲೋಹ, ಮೆಟಲು, ವಾಹನ, ಯಂತ್ರ ಮುಂತಾದ ಕ್ಷೇತ್ರಗಳು ಸ್ವಲ್ಪ ಕುಸಿತ ಆಗುವಂಥದ್ದು. ಹಾಗೆಯೇ ಕೆಲವೊಂದು ರಾಜಕೀಯವಾದ ಸ್ಥಿತ್ಯಂತರಗಳು ಪ್ರತಿಯೊಂದು ದೇಶದಲ್ಲಿ ಆಗ್ಬೋದು. ಒಂದು ರಾಜಕೀಯವಾದ ಕಲಹಗಳು, ಆಂತರಿಕವಾದ ಕಲಹ, ಯುದ್ಧಗಳು ಆಗುವಂಥದ್ದು. ಪರಸ್ಪರ ಭಿನ್ನಾಭಿಪ್ರಾಯ, ಸೌಮ್ಯ ಮತ್ತು ಉಗ್ರರ ನಡುವೆ ಆಗುವಂಥ ಒಂದು ಬೇರೆ ಬೇರೆ ರೀತಿಯ ವಾಗ್ವಾದ, ಕಲಹಗಳು, ಕದನಗಳು. ಜೊತೆಗೆ ವಿಶ್ವದಲ್ಲಿ ಆರ್ಥಿಕತೆಯ ಅನೇಕ ರೀತಿಯ ಪರಿಣಾಮಗಳು. ನಾವು ಈಗಾಗಲೇ ಆ ವಿಶ್ವದ ಆರ್ಥಿಕತೆ ಯುದ್ಧದಲ್ಲಿ ಇದ್ದೇವೆ. ಅದು ನಮಗೆ ಗೊತ್ತಾಗೋದಿಲ್ಲ. ಪರಸ್ಪರ ದೇಶಗಳ ಮೇಲೆ ಆರ್ಥಿಕವಾದ ನಿರ್ಬಂಧಗಳು, ಆರ್ಥಿಕವಾದ ಹೊಡೆತಗಳು, ಜೊತೆಗೆ ಆಮದು ರಫ್ತಿನ ಮೇಲೆ ವಿಧಿಸುವಂಥ ವಿಶೇಷವಾದ ಸುಂಕ ಇತ್ಯಾದಿಗಳು, ಅದು ನಮಗೆ ನಮ್ಮ ದೇಶಕ್ಕೆ ಈಗ ಪ್ರತ್ಯಕ್ಷವಾಗಿ ಅದರ ಹೊಡೆತ ಈಗಾಗಲೇ ಬಿದ್ದಿದೆ. ಅಂಥ ಹೊಡೆತಗಳ ಪ್ರಭಾವ ಈಗ ಇನ್ನೂ ಜಾಸ್ತಿ ಆಗುತ್ತೆ.
ಹಾಗಾಗಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಒಂದು ಸಾಮಾನ್ಯ ಜನರ ಮೇಲೂ ಬರ್ಬೋದು, ಪ್ರಕೃತಿ ವಾತಾವರಣದ ಮೇಲೆ ಬರ್ಬೋದು, ರಾಜಕೀಯದ ಮೇಲೆ ಸಹ ಬರುವಂಥ ಸಾಧ್ಯತೆ ಗ್ರಹಣದ ಮೂಲಕ ಇರುತ್ತೆ. ಇವೆಲ್ಲವೂ ಈ ಪಂಚಗ್ರಹಗಳ ಯೋಗದಿಂದ ಆಗುವಂಥ ಪರಿಣಾಮ. ಇನ್ನು ರಾಶಿಗಳಲ್ಲಿ ಕೆಲವೊಂದು ರಾಶಿಗೆ ಖಂಡಿತ ಉತ್ತಮ ಪರಿಣಾಮ ಆಗುತ್ತೆ. ಯಾಕಂದರೆ ಗ್ರಹಣದಿಂದ ಒಳ್ಳೆಯದಾಗತ್ತಾ ಕೆಟ್ಟದಾಗತ್ತಾ ಅನ್ನೋ ಒಂದು ಜನರಿಗೆ ಒಂದು ಆಸಕ್ತಿ ಇರುತ್ತೆ. ಕೆಲವೊಂದು ರಾಶಿಗೆ ಖಂಡಿತವಾಗಿಯೂ ಈ ಪಂಚಗ್ರಹದ ಪ್ರಭಾವ ಕೆಲವೊಂದು ರಾಶಿಗೆ ಭಾಳ ಒಳ್ಳೆಯದಾಗುತ್ತೆ. ಗ್ರಹಣದ ಪ್ರಭಾವನ ಕೆಲವೊಂದು ರಾಶಿಗೆ ಒಳ್ಳೆಯ ಪರಿಣಾಮ ಹೇಳಲ್ಪಡುತ್ತದೆ. ಕೆಲವೊಂದು ರಾಶಿಗೆ ಸ್ವಲ್ಪ ಸಮ್ಮಿಶ್ರ, ಕೆಲವೊಂದು ರಾಶಿಗೆ ಸಂಕಷ್ಟವೂ ಇರುತ್ತೆ. ಹಾಗಾಗಿ ಈಗ ನಾವು ಗಮನಿಸೋಣ ರಾಶಿಗಳ ಮೇಲೆ ಯಾವ ರೀತಿ ಅಡ್ಡ ಪರಿಣಾಮ ಬರುತ್ತೆ, ಯಾರು ಯಾವ ರೀತಿಯ ಮುನ್ನೆಚ್ಚರಿಕೆಯನ್ನು ಅಥವಾ ಸರಳವಾದ ಪರಿಹಾರ ಕ್ರಮಗಳನ್ನು ತಾವಾಗಿ ಮಾಡ್ಕೋಬೋದು ಅನ್ನೋದನ್ನು ಈಗ ವಿಶ್ಲೇಷಣೆ ಮಾಡೋಣ. ಮೊದಲು ಮೇಷರಾಶಿ. ಮೇಷರಾಶಿಗೆ ಈ ಒಂದು ಪಂಚಗ್ರಹದ ಪರಿಣಾಮ ಅದ್ಭುತವಾದ ಉತ್ತಮ ಫಲವನ್ನು ಕೊಡ್ತಾ ಇದೆ. ಗ್ರಹಣದ ಪ್ರಭಾವ ಸಹ ನಿಮ್ಮ ಮೇಲೆ ಅಷ್ಟೇನು ಕೆಟ್ಟದಾಗಿಲ್ಲ. ಯಾಕಂದರೆ ಅಲ್ಲಿ ಪ್ರಧಾನವಾಗಿ ಅಲ್ಲಿ ಪಾತ್ರಧಾರಿಯಾಗಿರುವಂಥ ರಾಹು, ಈ ಗ್ರಹಣದ ಪ್ರಧಾನ ಪಾತ್ರಧಾರಿ ಅಥವಾ ಹೀರೋ ಅಂತ ಹೇಳ್ಬೋದು, ಅವನು ರಾಹು ಆಗಿದ್ದಾನೆ. ಅಂತಹ ರಾಹು ಅನ್ನೋ ಒಂದು ಹೀರೋನೇ ನಿಮ್ಮ ಪರವಾಗಿದ್ದಾನೆ, ನಿಮಗೆ ಈಗ ಲಾಭ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಅನೇಕ ರೀತಿಯ ಲಾಭ ಆದಾಯಗಳು ನಿಮಗೆ ಆತನಿಂದ ಸಿಗ್ಬೋದಾಗಿದೆ. ಆಕಸ್ಮಿಕ ಲಾಭಗಳಿಗೆ ರಾಹು ಗ್ರಹವು ಪ್ರಸಿದ್ಧವಾಗಿದೆ. ಅಂದರೆ ಯಾರಿಗೂ ಏನೋ ಆಕಸ್ಮಿಕ ಧನ ಲಾಭ ಆಗಬೇಕನ್ನೋದ್ರೆ ಅಲ್ಲಿ ರಾಹುವಿನ ಒಂದು ವ್ಯಕ್ತಿತ್ವ ಇರುತ್ತೆ. ಆದರೆ ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಈ ಸಿಕ್ಕಿದಂತಹ ಆಕಸ್ಮಿಕ ಲಾಭ ಆಗಲಿ, ಆಕಸ್ಮಿಕವಾದ ಪ್ರತಿಷ್ಠೆ ಇವೆಲ್ಲವೂ ಭಾಳ ದಿನಗಳು ಉಳಿಯುವಂಥದ್ದಲ್ಲ. ಅಂದರೆ ಸಸ್ಟೈನೇಬಲ್ ಅಲ್ಲ, ಇವೆಲ್ಲ ಸಸ್ಟೈನ್ ಆಗೋದಿಲ್ಲ. ಅಂದರೆ ತಾತ್ಕಾಲಿಕವಾಗಿ ಒಂದು ಹಂತದಲ್ಲಿ ಅಥವಾ ಕೆಲವೊಂದು ದಿನಗಳ ಮಟ್ಟಿಗೆ ಕೆಲವೊಂದು ಕಾಲದ ಘಟ್ಟದಲ್ಲಿ ಮಾತ್ರ, ಆದರೆ ಹೇಳ್ತಾರೆ 45 ದಿನಗಳ ಪ್ರಭಾವ ಅಂತ, ಅಷ್ಟರವರೆಗೆ ಅದರ ಒಂದು ಉತ್ತಮ ಪರಿಣಾಮ ಇರುತ್ತೆ. ಹೊರತು ಇದು ದೀರ್ಘಕಾಲೀನ ಅಥವಾ ನಿಮಗೆ ಶಾಶ್ವತವಾದ ಉತ್ತಮ ಪರಿಣಾಮ ರಾಹು ಕೇತುಗಳು ಯಾವಾಗಲೂ ಕೊಡೋದಿಲ್ಲ. ಅವರು ಕೊಡುವಂಥದ್ದೆಲ್ಲ ತಾತ್ಕಾಲಿಕವಾದ ಒಂದು ನಮಗೆ ಶಮನಗಳು. ಹಾಗಾಗಿ ಅಂತಹ ಮೇಷರಾಶಿಯವರಿಗೆ ಈಗ ತಾತ್ಕಾಲಿಕವಾಗಿ ಒಂದು ಶಮನ ಖಂಡಿತ ರಾಹುವಿಂದ ಬರುತ್ತೆ. ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಜೊತೆಗೆ ಕೆಲವೊಬ್ಬರಿಗೆ ಹೊಸ ಒಂದು ಒಪ್ಪಂದಗಳು, ಹೊಸ ಅಗ್ರಿಮೆಂಟ್ಗಳು, ಇನ್ನು ಕೆಲವರಿಗೆ ವಿದೇಶ ಮೂಲದ ಸಂಸ್ಥೆಯಲ್ಲಿ ಏನಾದರೂ ವಿಶೇಷವಾದ ಉದ್ಯೋಗಗಳು ಅಥವಾ ಹುದ್ದೆಗಳು ಸಿಗೋದು, ಜೊತೆಗೆ ಕೆಲವರಿಗೆ ವಿದ್ಯಾಭ್ಯಾಸಕ್ಕೆ ಅವಕಾಶಗಳು ಸಿಗುವಂಥದ್ದು, ಅದು ಹಿಂದೆ ನೀವು ನಷ್ಟ ಅನುಭವಿಸುವಂಥ ಯಾವುದೇ ಕ್ಷೇತ್ರದಲ್ಲಿ ಈಗ ನಿಮಗೆ ಲಾಭ ಬರುವಂಥದ್ದು ಈ ರೀತಿಯಲ್ಲಾಗುತ್ತೆ. ಜೊತೆಗೆ ರಾಜಕೀಯ ಮೂಲ, ಸರ್ಕಾರಿ ಮೂಲ ಇತ್ಯಾದಿ ಕೆಲಸ ಕಾರ್ಯಗಳು ನಿಮಗೆ ಕ್ಷಿಪ್ರವಾಗಿ ಆಗ್ಬೋದು. ಇನ್ನು ಮೇಷರಾಶಿಯ ಯುವಕರು, ವಿದ್ಯಾರ್ಥಿಗಳು, ಸಾಧಕರು ಇದ್ದರೆ ಅವರಿಗೂ ಹಾಗೆ ಅನೇಕ ರೀತಿಯ ಅವಕಾಶಗಳು ಬರ್ಬೋದು. ಕೆಲವರಿಗೆ ಪ್ರಶಸ್ತಿ ಪುರಸ್ಕಾರ ಬರುವಂಥದ್ದು, ಸ್ಥಾನಮಾನ ಸಿಗುವಂಥದ್ದು, ರ್ಯಾಂಕಿಂಗ್ಗಳು ಬರುವಂಥದ್ದು, ಜೊತೆಗೆ ಇನ್ನು ಕೆಲವರಿಗೆ ಉದ್ಯೋಗದ ಆಫರ್ ಎಲ್ಲ ಬರುವಂಥದ್ದು ಇತ್ಯಾದಿ ಸಾಧ್ಯತೆ ಇರುತ್ತೆ. ಮಹಿಳೆಯರು, ಗೃಹಿಣಿಯರಿಗೂ ಸಹ ಮೇಷರಾಶಿಯವರಿಗೆ ನೆಮ್ಮದಿ ಇರುತ್ತೆ. ಯಾಕಂದರೆ ಸಾಡೆ ಸಾತಿಯ ಪರ್ವದಲ್ಲಿದ್ದರೂ ಸಹಿತ ಈಗ ನಿಮಗೆ ಅಲ್ಲಿ ಕೊಡುವಂತಹ ರಾಹುವಿನ ಒಂದು ಉತ್ತಮವಾದ ಉಡುಗೊರೆ ಅಂದರೆ ಕೊಡುಗೆಗಳು ತಾತ್ಕಾಲಿಕವಾಗಿ ಆದರೂ 45 ದಿನಗಳ ಮಟ್ಟಿಗೆ ಉತ್ತಮವಾದ ಫಲಗಳನ್ನು ನೀಡಲಿವೆ. ಮನಸ್ಸಿಗೆ ನೆಮ್ಮದಿ ಕೊಡುವಂಥದ್ದು, ಜೊತೆಗೆ ಕೆಲವರಿಗೆ ಮನೆ, ಭೂಮಿ, ಯಂತ್ರ, ವಾಹನ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ ಸಹ ಒದಗಿ ಬರ್ಬೋದಾಗಿದೆ. ಆರೋಗ್ಯ, ಹಣಕಾಸು, ಮನಸ್ಥಿತಿ ಎಲ್ಲದಕ್ಕೂ ಉತ್ತಮ ಪ್ರಭಾವ ಇರುತ್ತೆ. ಜೊತೆಗೆ ನಿಮಗೆ ಇದೇ ಕಾಲದಲ್ಲಿ ಅಲ್ಲಿ ಗ್ರಹಣದ ಪ್ರಭಾವಕ್ಕೆ ನೇರವಾಗಿ ಒಳಗಾಗುವಂಥ ಸೂರ್ಯ ಆಗಲಿ, ಚಂದ್ರ ಆಗಲಿ ನಿಮಗೆ ಈಗ ಲಾಭದಲ್ಲಿದ್ದಾರೆ. ಬುಧನು ನಿಮಗೆ ಲಾಭದಲ್ಲೇ ಇರುವಂಥದ್ದು. ಅದೇ ರೀತಿ ಇನ್ನಿತರ ಗ್ರಹಗಳ ಒಂದು ಸಂಯೋಜನೆ ಸಹ ನಿಮಗೆ ಈಗ ಪೂರಕವಾಗಿ ನಿಮ್ಮ ಪರವಾಗಿರೋ ಕಾರಣ ಉತ್ತಮ ಫಲವನ್ನು ಮೇಷರಾಶಿಯವರು ನೀವು ಅನುಭವಿಸಬಹುದಾಗಿದೆ. ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಈ ಗ್ರಹಣ ಕಾಲದಲ್ಲಿ ಹೇಳ್ತಕ್ಕಂಥ ಸ್ತೋತ್ರ, ದೇವತಾ ಪ್ರಾರ್ಥನೆ ನೀವು ಹೇಳ್ಬೋದು. ಇನ್ನು ವೃಷಭ ರಾಶಿಗೆ ನಿಮ್ಮ ಕರ್ಮಸ್ಥಾನದಲ್ಲಿ ಆಗುವಂಥ ಪರಿವರ್ತನೆ, ಇಲ್ಲಿ ಇರತಕ್ಕಂಥ ಎಲ್ಲ ಗ್ರಹಗಳು ನಿಮಗೆ ಈಗ ಪೂರಕವಾಗಿದ್ದಾವೆ. ಶುಕ್ರನನ್ನು ಹೊರತುಪಡಿಸಿ ನಿಮಗೆ ಸೂರ್ಯ, ಚಂದ್ರ, ರಾಹು, ಬುಧ ಎಲ್ಲರೂ ನಿಮಗೆ ಕರ್ಮದಿಂದ ಉತ್ತಮ ಫಲವನ್ನು ಅವರು ಕೊಡ್ತಾರೆ. ಹಾಗಾಗಿ ಇಲ್ಲಿ ಉತ್ತಮ ಫಲ ಪಡೆಯುವಂಥ ರಾಶಿಗಳಲ್ಲಿ ನಿಮ್ಮ ರಾಶಿಯು ಅದ್ಭುತವಾದ ಫಲವನ್ನು ಪಡೆಯುತ್ತಾ ಇದೆ. ವೃಷಭ ರಾಶಿಯವರಿಗೆ ಅನೇಕ ಅನುಕೂಲಗಳು ಆಗಲಿವೆ. ವ್ಯಾಪಾರ, ಉದ್ಯಮ, ಹಣಕಾಸು, ಜೊತೆಗೆ ಮನಸ್ಥಿತಿ ಸಹ ಉತ್ತಮವಾಗಿರುತ್ತೆ. ಶುಭ ಕಾರ್ಯಗಳ ಚಿಂತನೆ, ಜೊತೆಗೆ ದೀರ್ಘಕಾಲದ ನಿಮ್ಮ ಕನಸುಗಳು ನನಸಾಗಲಿಕ್ಕೆ ಇನ್ನು ಅನೇಕ ರೀತಿಯ ಪ್ರಯೋಜನಗಳು ಅಂದರೆ ಆರ್ಥಿಕವಾಗಿಯೂ ಇರ್ಬೋದು, ಅಥವಾ ಭೂಮಿ ವ್ಯವಹಾರ ಇರ್ಬೋದು, ರಿಯಲ್ ಎಸ್ಟೇಟ್ ವ್ಯವಹಾರ ಇರ್ಬೋದು, ಮನೆ ಭೂಮಿ ಕೊಳ್ಳುವಂಥದ್ದು ಇರ್ಬೋದು, ರಾಜಕೀಯ ಮೂಲದಲ್ಲಿರ್ಬೋದು, ಎಲ್ಲ ಮೂಲಗಳಿಂದ ನಿಮಗೆ ಉತ್ತಮ ನಾನಾ ಲಾಭ ಅಂತ ಹೇಳ್ತಾರೆ. ನಾನಾ ಲಾಭ ಅಂದರೆ ಅದು ಬೇರೆ ಬೇರೆ ಮೂಲಗಳಿಂದ ನಿಮಗೆ ಲಾಭಗಳು ಆಗುವಂತೆ. ಬಂಧು ಮಿತ್ರರ ಸಹಕಾರ ಸಿಗುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇರುತ್ತೆ. ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಅಥವಾ ಹೊಸ ಉದ್ಯೋಗ ಅವಕಾಶಗಳು, ದೊಡ್ಡ ಮೊತ್ತದ ಏನಾದರೂ ಬದಲಾವಣೆ ಅಥವಾ ಪ್ರಮೋಷನ್ಗಳು, ಇನ್ಕ್ರಿಮೆಂಟ್ಗಳು ಸಿಗುವಂಥದ್ದು, MNC ಅಥವಾ ವಿದೇಶಿ ಕಂಪನಿಗಳಲ್ಲಿ ಅವಕಾಶಗಳು ಸಿಗುವಂಥದ್ದು, ದೂರ ಪ್ರಯಾಣ, ವಿದೇಶ ಪ್ರಯಾಣ ಮಾಡುವಂಥ ಅವಕಾಶ, ಈ ರೀತಿ 45 ದಿನಗಳ ಅವಧಿ ನಿಮಗೆ ಬಹಳಷ್ಟು ಮನ ಪರಿವರ್ತನೆ, ಜೊತೆಗೆ ನಿಮ್ಮ ಒಂದು ವ್ಯಕ್ತಿತ್ವ ಪರಿವರ್ತನೆಗೆ, ಜೊತೆಗೆ ನಿಮ್ಮ ಒಂದು ಆರ್ಥಿಕ ಸ್ಥಿತಿಗತಿ ಸಹ ಪರಿವರ್ತನೆಗೆ ಬಹಳಷ್ಟು ಸಹಾಯಕವಾಗಿ ಬರಲಿದೆ. ಇನ್ನು ಗುರು ಹಿರಿಯರಿಂದ ನಿಮಗೆ ಸಿಗುವಂಥ ಒಂದು ಆಶೀರ್ವಾದ ಇರ್ಬೋದು, ಜೊತೆಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಸಿಗುವಂಥ ಒಂದು ಪ್ರಾಮುಖ್ಯತೆ ಇರ್ಬೋದು, ಯಶಸ್ಸು, ಕೀರ್ತಿ, ಲಾಭ, ಜಯ ಎಲ್ಲ ಸಿಗುವಂಥ ಯೋಗ ವೃಷಭ ರಾಶಿ. ಈ ಕಾಲದಲ್ಲಿ ನಿಮಗೆ 6 ಗ್ರಹಗಳ ಒಂದು ರಕ್ಷಣೆ ಇರುವಂಥದ್ದು ಏಕೈಕ ರಾಶಿ. ಅಂದರೆ ಮೇಷ ರಾಶಿಗೆ ಈ ಗ್ರಹಣ ಕಾಲದಲ್ಲಿ 5 ಗ್ರಹಗಳು ಪೂರಕವಾಗಿದ್ದರೆ ನಿಮಗೆ ಇನ್ನೂ ಒಂದು ಹೆಚ್ಚು ಗ್ರಹ 6 ಗ್ರಹಗಳು ನಿಮಗೆ ಈಗ ಪೂರಕವಾಗಿರುತ್ತೆ. ಅಲ್ಲಿ ಗುರುಬಲ ಇರುವಂಥದ್ದು, ಶನಿ ಮಹಾರಾಜರು ಪೂರಕವಾಗಿರುವಂಥದ್ದು, ರವಿ, ಚಂದ್ರ ಮತ್ತು ರಾಹುಗಳು ನಿಮಗೆ ಬುಧನ ಜೊತೆಗೆ ಅಲ್ಲಿ ವಿಶೇಷವಾಗಿ ಉತ್ತಮ ಫಲವನ್ನು ಕೊಡುತ್ತದೆ. ಹಾಗೆ ಷಡ್ಗ್ರಹಗಳ ಒಂದು ಪಂಚಗ್ರಹಗಳ ಅಷ್ಟೇ ಅಲ್ಲ, ನಿಮಗೆ ಷಡ್ಗ್ರಹಗಳು ಈ ಕಾಲದಲ್ಲಿ ಒಂದು ಆಶೀರ್ವಾದ ಮಾಡ್ತವೆ. ಹಾಗಾಗಿ ಅಪರೂಪದ ಉತ್ತಮ ಪ್ರಭಾವ ವೃಷಭ ರಾಶಿಗೆ ಸಿಗ್ತಾ ಇದೆ. ಫೆಬ್ರವರಿ 17ರಿಂದ ಈ ಆಗುವಂಥದ್ದು 45 ದಿನಗಳ
ದಿನಗಳ ಅವಧಿಯ ಪರಿಣಾಮ ನಿಮಗೆ ಅನೇಕ ನಿಮ್ಮ ಜೀವಮಾನದ ಸಾಧನೆಗಳನ್ನು ಮಾಡಲಿಕ್ಕೆ ಮೈಲಿಗಲ್ಲಾಗಿರುವಂಥ ಸಾಧ್ಯತೆ ಇರುತ್ತೆ. ಇನ್ನು ರಾಹು ದಶೆ ಯಾರಿಗೆ ನಡೀತಿದೆ ಅಂಥವರಿಗೆ ಆ ರಾಹು ದಶೆ ನಡೀತವ್ರಿಗೆ ಇನ್ನಷ್ಟು ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಯಾಕಂದರೆ ರಾಹು ಈಗ ಅಲ್ಲಿ ವರ್ಗೋತ್ತಮ ಅಂದರೆ ಆತನಿಗೆ ಸೂಪರ್ ಪವರ್ ಅಂತ ಹೇಳ್ತಾರೆ. ಅಂಥ ಒಂದು ಉತ್ತಮವಾದ ಶಕ್ತಿಶಾಲಿಯಾದ ಒಂದು ಅಂಶದಲ್ಲಿದ್ದಾನೆ. ಹಾಗಾಗಿ ಅನೇಕ ಉತ್ತಮ ಪ್ರಭಾವಗಳನ್ನು ವರ್ಷಬದ್ಧವನ್ನು ನಿರೀಕ್ಷೆ ಮಾಡ್ಬೋದು. ಆಸಕ್ತಿ ಉಳ್ಳಂಥವರು ಕೊನೆಗೆ ಹೇಳತಕ್ಕಂತಹ ಈ ಗ್ರಹಣ ಕಾಲದಲ್ಲಿ ಹೇಳ್ಬೋದು ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ಪರಿಹಾರಗಳನ್ನು ಮಾಡ್ಬೋದು. ಮುಂದೆ ಮಿಥುನ ರಾಶಿಗೆ ಈ ಒಂದು ಪ್ರಭಾವ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ಅಲ್ಲಿ ಗ್ರಹಣದ ಪ್ರಭಾವಕ್ಕೆ ಒಳಗಾಗುವಂಥ ಸೂರ್ಯ ಚಂದ್ರರಾಗಲಿ ಅಥವಾ ಅಲ್ಲಿರತಕ್ಕಂಥ ಬುಧ ಆಗಲಿ ಅಥವಾ ಇರತಕ್ಕಂಥ ರಾಹು ಆಗಲಿ ನಿಮಗೆ ಅಲ್ಲಿ ಪೂರಕವಾಗಿ ಇರೋದಿಲ್ಲ. ಅಲ್ಲಿ ವೈರುಧ್ಯವನ್ನು ನೀವು ಎದುರಿಸಬೇಕಾಗತ್ತೆ. ಹಾಗಾಗಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳಿಗೆ ಉಂಟಾಗ್ಬೋದು. ಅಲ್ಲಿ ಕೇವಲ ಶುಕ್ರ ಮತ್ತು ಕೇತುಗಳ ಒಂದು ಸ್ವಲ್ಪ ತಾತ್ಕಾಲಿಕವಾದ ಉತ್ತಮ ಪ್ರಭಾವ ನಿಮ್ಮ ಮೇಲೆ ಇರುವ ಕಾರಣ ಇತರ ಗ್ರಹಗಳ ವೈರುಧ್ಯ ನಿಮಗೆ ಅಲ್ಲಿ 7 ಗ್ರಹಗಳ ವೈರುಧ್ಯವನ್ನು ಎದುರಿಸುವಂಥ ಪ್ರಮೇಯ ಇರುತ್ತೆ. ಹಾಗಾಗಿ ನಿಮಗೆ ಅನೇಕ ರೀತಿಯ ಆರ್ಥಿಕವಾದ ನಷ್ಟ ಕಷ್ಟಗಳಾಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ ಆಗ್ಬೋದು, ಜೊತೆಗೆ ಉದ್ಯೋಗದಲ್ಲಿ ಕಿರಿಕಿರಿ ಒತ್ತಡ ಹೆಚ್ಚಳಾಗುವಂಥದ್ದು, ಅವಕಾಶಗಳು ಕೈ ತಪ್ಪಿ ಹೋಗುವಂಥದ್ದು, ಕೈಗೆ ಬಂದದ್ದು ಬಾಯಿಗೆ ಸಿಗದೆ ಹೋಗುವಂಥದ್ದು, ಈ ರೀತಿಯ ಪರಿಣಾಮ ಆಗ್ಬೋದು. ಯುವಕರು ಸಾಧಕರು ವಿದ್ಯಾರ್ಥಿಗಳಿದ್ರೆ ಅವರಿಗೆ ಅವರ ಪ್ರಯತ್ನದಲ್ಲಿ ಅಭ್ಯಾಸದಲ್ಲಿ ಸ್ವಲ್ಪ ಹೆಚ್ಚು ಪರಿಶ್ರಮ ಬೇಕಾಗುತ್ತೆ ಅಥವಾ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವು ಬಾರದೆ ನಿರಾಸೆ ಆಗ್ಬೋದು. ಇನ್ನು ಬಂಧು ಬಾಂಧವರ ಜೊತೆಗೆ ಮಾತಿನ ಚಕಮಕಿ, ಬಾಂಧವ್ಯದ ಕೊರತೆ, ಜಗಳ ಕಲಹಗಳು ಆಗುವಂಥದ್ದಿರುತ್ತೆ. ಆರ್ಥಿಕವಾಗಿಯೂ ಅಷ್ಟು ಉತ್ತಮ ಇಲ್ಲ. ಅವಕಾಶಗಳು ಸ್ವಲ್ಪ ನಿಮಗೆ ನಿರಾಕರಣೆ ಆಗ್ಬೋದು, ವಿಳಂಬ ಆಗುವಂಥದ್ದು, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ಸಕಾಲದಲ್ಲಿ ಆಗದೇ ಇರುವಂಥದ್ದೆಲ್ಲ ಆಗತ್ತೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಈ ಒಂದು ಫೆಬ್ರವರಿ 17ರಿಂದ ಮುಂದಿನ 45 ದಿನಗಳಲ್ಲಿ ಸ್ವಲ್ಪ ಹೆಚ್ಚಿನ ತಾಳ್ಮೆ, ಪರಿಶ್ರಮ, ಶ್ರದ್ಧೆ, ನಿಷ್ಠೆ ಬೇಕಾಗುತ್ತೆ. ಜೊತೆಗೆ ಎಲ್ಲ ವಿಚಾರದಲ್ಲಿ ನಿಮಗೆ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಯಾವುದೇ ರೀತಿಯ ಒಂದು ಸಂಚಿನಲ್ಲಿ ಅಥವಾ ಯಾವುದೇ ರೀತಿಯ ಸಂಕಷ್ಟದಲ್ಲಿ ಸಿಲುಕಿಕೊಳ್ಳದಂತೆ ನೀವು ಸುರಕ್ಷಾ ಕ್ರಮಗಳನ್ನು ಅನುಸರಿಸಬೇಕು. ಕೊನೆಗೆ ಹೇಳತಕ್ಕಂಥ ದೇವತಾ ಶ್ಲೋಕ ಪ್ರಾರ್ಥನೆ ಪರಿಹಾರಗಳನ್ನು ಅನುಸರಿಸಬಹುದು ಮಿಥುನದವರು. ಇನ್ನು ಕಟಕ ಅಥವಾ ಕರ್ಕಾಟಕ ರಾಶಿ, ಕಟಕಕ್ಕೆ ಎಲ್ಲ ಗ್ರಹಗಳ ಅಲ್ಲಿ ವೈರುಧ್ಯವನ್ನು ಎದುರಿಸುವಂಥ ಪ್ರಮೇಯ ಈಗ ಬಂದಿದೆ. ಅಲ್ಲಿ ಯಾವುದೇ ಗ್ರಹಗಳ ನಿಮಗೆ ಒಂದು ಉತ್ತಮ ಫಲಿತಾಂಶಗಳು ಇರೋದಿಲ್ಲ. ಶುಕ್ರ ಮತ್ತು ಬುಧರ ಹೊರತುಪಡಿಸಿದರೆ ಸೂರ್ಯ ನಿಮಗೆ ಅಷ್ಟಮ, ಚಂದ್ರ ಅಷ್ಟಮ, ರಾಹುನ ಅಷ್ಟಮ ಇರುವಂಥದ್ದು. ಜೊತೆಗೆ ಅಲ್ಲಿ ನಿಮಗೆ ಈ ಕಾಲದಲ್ಲಿ ಗುರುಬಲದ ಕೊರತೆ, ಶನಿಯ ವೈರುಧ್ಯ, ಮಂಗಳನ ವೈರುಧ್ಯ ಎಲ್ಲವನ್ನು ಎದುರಿಸಬೇಕು, ಕೇತುನ ವೈರುಧ್ಯವನ್ನು ಎದುರಿಸಬೇಕು. ನಿಮಗೆ ತಾತ್ಕಾಲಿಕವಾಗಿ ಅಲ್ಲಿರತಕ್ಕಂಥ ಕೇವಲ ಅಲ್ಲಿ ಬುಧ ಮತ್ತು ಶುಕ್ರರ ಒಂದು ತಾತ್ಕಾಲಿಕ ಪ್ರಭಾವ ಅಷ್ಟೇ ನಿಮಗೆ ರಕ್ಷಣೆ ಇರುತ್ತೆ. ಹಾಗಾಗಿ ಆರೋಗ್ಯದ ವಿಚಾರಕ್ಕೆ ತುಂಬ ಎಚ್ಚರಿಕೆ ವಹಿಸಬೇಕು. ಆರೋಗ್ಯ ಸಮಸ್ಯೆ ಇದ್ದವರಿಗೆ ಆರೋಗ್ಯ ಹೆಚ್ಚಳಾಗುವಂಥದ್ದು. ಇದಕ್ಕೆ ಈಗಾಗಲೇ ನೀವು ಯಾವುದಾದ್ರು ಆರ್ಥಿಕ ಸಂಕಷ್ಟದಲ್ಲಿ ಆ ಸಂಕಷ್ಟ ಇನ್ನಷ್ಟು ಹೆಚ್ಚಳಾಗುವಂಥದ್ದು, ಸಾಲದ ಬಾಧೆ, ಸಾಲಗಾರರ ಕಾಟ ಹೆಚ್ಚಳಾಗಿ ನಿಮಗೆ ಹಣದ ಒಂದು ಕೊರತೆ ಆಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ, ಉದ್ಯೋಗದಲ್ಲಿ ಸಹ ಕಿರಿಕಿರಿ ವಾತಾವರಣ, ಮನೆಯಲ್ಲಿ ಸಹ ನಿಮಗೆ ಅನೇಕ ರೀತಿಯ ಅಡ್ಡ ಪರಿಣಾಮಗಳು, ಪತಿ ಪತ್ನಿಯರ ಮಧ್ಯೆ, ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ ಅಥವಾ ಮೇಲಧಿಕಾರಿಗಳ ಜೊತೆಗೆ ಪ್ರತಿನಿತ್ಯ ವಾಗ್ವಾದ ಕಲಹಗಳು ಆಗುವಂಥದ್ದು. ಆರೋಗ್ಯದಲ್ಲಿ ಈಗಾಗಲೇ ಸಮಸ್ಯೆ ಉಳ್ಳಂಥವರಿಗೆ ಆ ಸಮಸ್ಯೆಗಳು ಈಗ ಮತ್ತೊಮ್ಮೆ ಹೆಚ್ಚಳ ಆಗ್ಬೋದು. ಆಸ್ಪತ್ರೆ ಔಷಧ ಖರ್ಚುಗಳು ಮೇಲ್ಮೇಲಿಂದ ಮೇಲೆ ಬರುವಂಥದ್ದು, ಅನಾವಶ್ಯಕ ಖರ್ಚುಗಳು ಸ್ವಲ್ಪ ಹೆಚ್ಚಳ ಆಗ್ಬೋದು. ಹಾಗಾಗಿ ಕಟಕ ರಾಶಿಯವರು ಮೈಯೆಲ್ಲ ಕಣ್ಣಾಗಿರಬೇಕು. ತನು ಮನ ಧನದ ಒಂದು ಸಂಯಮ ಮತ್ತು ಎಚ್ಚರಿಕೆಯಲ್ಲಿ ಮುನ್ನೆಚ್ಚರಿಕೆಯಿಂದ ಖಂಡಿತ ಇರಬೇಕು. ಜೊತೆಗೆ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳುವ ವ್ಯವಹಾರಕ್ಕೆ ಈಗ ಕೈ ಹಾಕುವುದಂತೂ ಒಳ್ಳೆಯದಲ್ಲ. 45 ದಿನಗಳ ಅವಧಿಯಲ್ಲಿ ತುಂಬ ಒಂದು ಕಠಿಣವಾದ ಪರಿಣಾಮ ನಿಮ್ಮ ಮೇಲೆ ಬರ್ಬೋದು. ಕೊನೆಗೆ ಹೇಳತಕ್ಕಂತಹ ದೇವತಾ ಶ್ಲೋಕ ಪ್ರಾರ್ಥನೆ ಪರಿಹಾರ ಮಾರ್ಗಗಳನ್ನು ಅನುಸರಿಸಬೇಕಾಗ್ಬೋದು ಈ ಕಟಕದವರು. ಸಿಂಹರಾಶಿಗೆ ಈ ಒಂದು ಪ್ರಭಾವ ಅಷ್ಟೇನೂ ಉತ್ತಮವಾಗಿ ಇರೋದಿಲ್ಲ. ನಿಮಗೆ ಅನೇಕ ರೀತಿಯ ಒಂದು ಸಂಕಷ್ಟಗಳ, ಸವಾಲುಗಳ ಸೂಚನೆ ಗ್ರಹಣದ ಬಳಿಕ ವ್ಯಕ್ತ ಆಗ್ಬೋದು. ಗುರುಬಲದ ರಕ್ಷಣೆ ಇದೆ ನಿಮಗೆ. ಆದರೆ ಗುರುಬಲದ ರಕ್ಷಣೆ ಹೊರತುಪಡಿಸಿದರೆ ನಿಮಗೆ ಅಲ್ಲಿ ರವಿ ಸಪ್ತಮ, ಚಂದ್ರ ಸಪ್ತಮ, ರಾಹು ಸಪ್ತಮ, ಬುಧ ಸಪ್ತಮ, ಅದೇ ರೀತಿ ಶುಕ್ರನು ನಿಮಗೆ ಸಪ್ತಮದಲ್ಲಿ ಎಲ್ಲರೂ ವಿರುದ್ಧವನ್ನೇ ಉಂಟು ಮಾಡ್ತಾರೆ. ಅಂದರೆ ನೀವು ಏನು ಊಹೆ ಮಾಡಿದರೂ ಅದೆಲ್ಲ ಉಲ್ಟಾ ಆಗ್ಬೋದು. ಅಥವಾ ಇಷ್ಟು ದಿನ ನಿಮ್ಮ ಜೊತೆಗಿದ್ದವರು ನಿಮಗೆ ತಿರುಗು ಬಾಣ ನಿಲ್ಬೋದು. ಅಥವಾ ಏನೋ ನೀವು ಯಾವುದನ್ನು ಒಂದು ಲೆಕ್ಕಾಚಾರ ಹಾಕ್ಕೊಂಡು ಸಿದ್ಧತೆ ಮಾಡ್ತಿರೋ ಅದೆಲ್ಲವೂ ಈಗ ಆಗದೆ ಹೋಗ್ಬೋದು. ಅಥವಾ ಕೈಗೆ ಬಂದದ್ದು ಬಾಯಿಗೆ ಹೋಗ್ಬೋದು. ಅಥವಾ ಕೊನೆ ಕ್ಷಣದಲ್ಲಿ ಎಲ್ಲವೂ ಕ್ಯಾನ್ಸಲ್ ಅಥವಾ ರದ್ದಾಗುವಂಥ ಮುಂತಾದ ಘಟನೆಗಳಾಗುವಂಥದ್ದಿರುತ್ತೆ. ಅನೇಕ ರೀತಿಯ ನಿಮಗೆ ಕಲಹ ವಾಗ್ವಾದ ಬರುತ್ತೆ. ಮನೆಯಲ್ಲೂ ಪತಿ ಪತ್ನಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ, ಮೇಲಧಿಕಾರಿಗಳ ಜೊತೆಗೆ ಅಥವಾ ನಿಮ್ಮ ಕಿರಿಯರ ಜೊತೆಗೆ ಎಲ್ಲರ ಜೊತೆಯೂ ಕಲಹ ವಾಗ್ವಾದ ಹೆಚ್ಚಳಾಗುತ್ತೆ. ಎಲ್ಲರೂ ನಿಮ್ಮನ್ನು ವಿರೋಧಿಸ್ತಾರೆ, ಎಲ್ಲರೂ ನಿಮ್ಮನ್ನು ಅವಮಾನಿಸುತ್ತಾರೆ, ಅಥವಾ ನಿಮ್ಮ ವಿರುದ್ಧ ಏನಾದರೂ ಸಂಚನ್ನು ಮಾಡೋದಾಗಲಿ, ಅಥವಾ ನಿಮಗೆ ಬರತಕ್ಕಂತಹ ಏನಾದರೂ ಲಾಭಗಳಿಗೆ, ಆದಾಯಗಳಿಗೆ ಅವರು ಕೊಕ್ಕೆ ಹಾಕೋದಾಗಲಿ, ಅಥವಾ ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡೋದಾಗಲಿ ಇವೆಲ್ಲ ಆಗುತ್ತೆ. ಇನ್ನು ರಾಜಕೀಯ ಮೂಲ ಸಾರ್ವಜನಿಕ ಜೀವನದಲ್ಲಿ ಇರುವವರಿಗೆ ತುಂಬ ಸಂಕಷ್ಟಗಳ ದಿನ ಬರ್ಬೋದು. ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಎಲ್ಲ ಮೇಲಕ್ಕೆ ಬರ್ಬೋದು. ಮತ್ತು ನಿಮ್ಮ ವಿರುದ್ಧ ಏನಾದರೂ ಒಂದು ಕಾನೂನು ಕ್ರಮ ಎಲ್ಲ ಬರುವಂಥ ಸಾಧ್ಯತೆ. ಹಾಗಾಗಿ ಈ ತನುಮನ ಧನ, ಮಾತು, ನಡವಳಿಕೆ, ಸಂಯಮ, ವ್ಯಕ್ತಿತ್ವ ಎಲ್ಲವನ್ನೂ ನೀವು ಕಾಯ್ದುಕೊಳ್ಬೇಕಾಗತ್ತೆ. ಗುರುಬಲ ಇದ್ದರೂ ಸಹಿತ ನಿಮಗೆ ಎಲ್ಲ ಇದ್ದರೂ ಏನೂ ಇಲ್ಲದಂಥ ಒಂದು ಅನುಭವ ಆಗುತ್ತೆ. ಅಥವಾ ಎಲ್ಲರೂ ಇದ್ದರೂ ಯಾರೂ ನಿಮ್ಮ ಸಹಾಯಕ್ಕೆ ಬರದೇ ಇರೋದಂಥ ಅನುಭವಗಳು ಬರ್ಬೋದು. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಸಂಯಮವನ್ನು ಕಾಪಾಡ್ಕೋಬೇಕು. ಕೊನೆಗೆ ಹೇಳ್ತಕ್ಕಂಥ ದೇವತಾ ಶ್ಲೋಕ ಪ್ರಾರ್ಥನೆ ಪರಿಹಾರ ಮಾರ್ಗಗಳನ್ನು ಅನುಸರಿಸಬಹುದು ಶಿವದವರು. ಇನ್ನು ಕನ್ಯಾ ರಾಶಿಗೆ ಈ ಒಂದು ಚಲನೆ ಉತ್ತಮ ಫಲದ ಒಂದು ನಿರೀಕ್ಷೆ ಇರುತ್ತೆ.
ಅಲ್ಲಿ ಈ ಗ್ರಹಣದ ಪ್ರಭಾವಕ್ಕೆ ಒಳಗಾಗುವಂಥ ಸೂರ್ಯ, ಚಂದ್ರ, ರಾಹು, ಬುಧ ಎಲ್ಲರೂ ನಿಮಗೆ ಈಗ ನಿಮ್ಮ ಪರವಾಗಿದ್ದಾರೆ. ಅಂದರೆ ಅಲ್ಲಿ ಷಷ್ಠದಲ್ಲಿ ಆಗುವಂಥ ಪರಿಣಾಮ, 6ನೇ ಸ್ಥಾನದಲ್ಲಿ ಆಗುವಂಥ ಪರಿಣಾಮ ನಿಮಗೆ ಉತ್ತಮ ಲಾಭವನ್ನು, ಜಯವನ್ನು, ಶೌರ್ಯವನ್ನು, ಪರಾಕ್ರಮವನ್ನು ಕೊಡಲಿದೆ. ನಿಮ್ಮ ಎಲ್ಲ ಕಾರ್ಯಸಿದ್ಧಿ ಆಗುತ್ತೆ. ಬಹಳ ಕಾಲದಿಂದ ಆಗದಂಥ ಕೆಲಸ ಕಾರ್ಯ ಆಗುವಂಥದ್ದು, ಸರ್ಕಾರಿ ಮೂಲ, ರಾಜಕೀಯ ಮೂಲ, ಕೋರ್ಟ್ ಕಚೇರಿ ಮೂಲದಿಂದ ಏನೇನು ಕೆಲಸ ಕಾರ್ಯಗಳು ಆಗಬೇಕು ಅವೆಲ್ಲ ಈಗ ನಿಮ್ಮ ಪರವಾಗಿ ಶಿವಪರವಾಗಿ ಆಗುತ್ತೆ. ದಾಖಲೆ ಪತ್ರಗಳು ಅಥವಾ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಇದರಲ್ಲಿದ್ದವರಿಗೆ ತುಂಬ ಒಂದು ಹೊಸ ರೀತಿಯ ಆರ್ಡರ್ಗಳು ಬರ್ಬೋದು ಅಥವಾ ಆದಾಯಗಳು ಚೆನ್ನಾಗಿ ಆಗುವಂಥದ್ದು. ಉದ್ಯಮ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ, ಬಹುಮಾನ ಇತ್ಯಾದಿಗಳು ಬರುವಂಥದ್ದು. ಜೊತೆಗೆ ದೊಡ್ಡ ಮೊತ್ತದ ಒಂದು ರಾಜ್ಯದ ಪ್ರಶಸ್ತಿ, ಪುರಸ್ಕಾರ ಎಲ್ಲ ಬರುವಂಥದ್ದು. ಇನ್ನು ಅನೇಕ ಉದ್ಯೋಗಸ್ಥರಿಗೆ ಉದ್ಯೋಗ ಸಿಗುವಂಥದ್ದು, ಬಡ್ತಿ ಸಿಗುವಂಥ ಅವಕಾಶ, ವ್ಯಾಪಾರ ಉದ್ಯಮಗಳಲ್ಲಿ ನಿಮಗೆ ಅನೇಕ ರೀತಿಯ ಹೊಸ ಆರ್ಡರ್ ಅಥವಾ ಲಾಭ, ಆದಾಯಗಳು ಹೆಚ್ಚಳ ಆಗುವಂಥದ್ದು. ಈ ರೀತಿ ಎಲ್ಲ ವರ್ಗದವರಿಗೂ, ಕನ್ಯಾ ರಾಶಿಯವರಿಗೆ ಉತ್ತಮ ಪರಿಣಾಮಗಳು ಗ್ರಹಣದ ಬಳಿಕ ಆಗ್ಬೋದು. 45 ದಿನಗಳ ಅವಧಿ ಫೆಬ್ರವರಿ 17ರಿಂದ ಆಗುವಂಥ ಪರಿಣಾಮವು ನಿಮಗೆ ದೀರ್ಘಕಾಲವಾಗಿ ಲಾಭ ಕೊಡುವಂಥ ಕೆಲವು ಯೋಜನೆಗಳು ನಿಮಗೆ ಕೈ ಸೇರ್ಬೋದು. ಮಹಿಳೆಯರು, ಗೃಹಿಣಿಯರಿಗೆ ಸಹ ಉತ್ತಮ ಪರಿಣಾಮ, ಕೌಟುಂಬಿಕ ವಾತಾವರಣ ಮತ್ತು ಆರೋಗ್ಯ ಸಹ ಉತ್ತಮವಾಗಿರುವಂಥ ಅವಕಾಶ. ಹಾಗಾಗಿ ಅಪರೂಪಕ್ಕೆ ಈ ನಿಮಗೆ ಗ್ರಹಗಳ ಆಶೀರ್ವಾದ ಸಿಗ್ತಾಯಿದೆ. ಅಲ್ಲಿ ಚತುರ್ಗ್ರಹಗಳು ನಿಮಗೆ ಪೂರಕವಾದ ವಿಶೇಷವಾದ ಶುಭಫಲವನ್ನು ಕೊಡ್ತಾ ಅದನ್ನು ಅನುಭವಿಸಿಕೊಳ್ಳಿ, ಸದುಪಯೋಗಪಡಿಸಿಕೊಳ್ಳುತ್ತದೆ. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂತಹ ಈ ಗ್ರಹಣ ಕಾಲದಲ್ಲಿ ಅಥವಾ ಈ ಪಂಚಗ್ರಹಣದ ಸ್ಥಿತಿಯಲ್ಲಿ ದೇವತಾ ಪ್ರಾರ್ಥನೆ ಶ್ಲೋಕಗಳನ್ನು ಹೇಳ್ಬೋದು. ಇನ್ನು ತುಲಾರಾಶಿಗೆ ಚತುರ್ಥದಲ್ಲಿ ನಿಮ್ಮ ಆಗುವಂಥ ಒಂದು ಪಂಚಮದಲ್ಲಿ ಆಗುವಂಥ ಪ್ರಭಾವ, ಅಲ್ಲಿ ಸೂರ್ಯ, ಚಂದ್ರ, ರಾಹುಗಳು ನಿಮಗೆ ಈ ಕಾಲದಲ್ಲಿ ವಿರುದ್ಧವಾಗಿದ್ದಾರೆ. ಹಾಗಾಗಿ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಅಂದರೆ ನಿಮಗೆ ಅಲ್ಲಿ ವಿಶೇಷವಾಗಿ ಆರ್ಥಿಕ ಮತ್ತು ಆರೋಗ್ಯದ ಮೇಲೆ ಅಷ್ಟೇನು ಅಡ್ಡ ಪರಿಣಾಮ ಬರೋದಿಲ್ಲ. ಅಂದರೆ ನಿಮ್ಮ ಆದಾಯ, ಉದ್ಯೋಗ, ವ್ಯಾಪಾರ ಮತ್ತು ಆರೋಗ್ಯ ಎಲ್ಲ ನಾರ್ಮಲಾಗಿ ಚೆನ್ನಾಗಿರ್ತದೆ. ಇಲ್ಲಿ ಬಾಂಧವ್ಯ, ಮಾತು, ನಡವಳಿಕೆ ಇತ್ಯಾದಿಗಳು ಸ್ವಲ್ಪ ಹದಗೆಡಬಹುದು. ವಿಶೇಷವಾಗಿ ತಂದೆ ಮಕ್ಕಳ ಕಲಹ, ತಾಯಿ ಮಕ್ಕಳ ಕಲಹ ಅಥವಾ ಬಂಧುಗಳಲ್ಲಿ ಕಲಹ, ಮಿತ್ರರಲ್ಲಿ ಕಲಹ, ಸಹೋದ್ಯೋಗಿಗಳಲ್ಲಿ ಕಲಹವಾಗೋದು ಬರ್ಬೋದು. ಅಥವಾ ಇತರರು ನಿಮ್ಮನ್ನು ದ್ವೇಷಿಸೋದಾಗಲಿ ಅಥವಾ ನೀವು ಇತರರನ್ನು ದ್ವೇಷಿಸೋದಾಗಲಿ. ಜೊತೆಗೆ ನಿಮ್ಮಲ್ಲಿ ಈಗ ಸಿಟ್ಟು, ಆತಂಕ, ಭಯ ಎಲ್ಲ ಹೆಚ್ಚಳಾಗುತ್ತೆ. ಮನಸ್ಸಲ್ಲಿ ಹಿಡಿತ ತಪ್ಪತ್ತೆ, ನಕಾರಾತ್ಮಕ ಭಾವನೆ, ಋಣಾತ್ಮಕ ಚಿಂತನೆ, ನಾಸ್ತಿಕ ಭಾವನೆ ಇವೆಲ್ಲ ನಿಮಗೆಲ್ಲ ಜಾಗೃತ ಆಗ್ಬೋದು. ಹಾಗಾಗಿ ಈ ಕಾಲದಲ್ಲಿ ನೀವು ಮನೋನಿಯಂತ್ರಣ, ಮಾತು ನಿಯಂತ್ರಣ, ಬಾಂಧವ್ಯವನ್ನು ಸ್ವಲ್ಪ ಸರಿಯಾಗಿ ಇಟ್ಕೋಬೇಕಾಗುತ್ತೆ. ಅನಾವಶ್ಯಕವಾಗಿ ಇತರರ ಜೊತೆಗೆ ಚರ್ಚೆ ಮಾಡೋದು, ವಾಗ್ವಾದ ಮಾಡೋದು ಅಥವಾ ಮೂರನೇ ವ್ಯಕ್ತಿಗಳ ವೈಯಕ್ತಿಕ ವಿಚಾರದಲ್ಲಿ ನೀವು ಮೂಗು ತೋರಿಸುವಂಥ ಇತ್ಯಾದಿಗಳನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ಯಾವುದೇ ರೀತಿಯ ಈ ಹೊಸದರ ಆರಂಭವನ್ನು ಮಾಡಬೇಕಾದ್ರೆ ನೀವು ಆತುರದಲ್ಲಿ ಆರಂಭ ಮಾಡೋದು ಒಳ್ಳೆಯದಲ್ಲ. ಅದನ್ನು ಸೂಕ್ತವಾದ ಒಂದು ಪರಿಣತರ ಸಮಾಲೋಚನೆ ಅಥವಾ ನಿಮಗೆ ಆಪ್ತರ ಸಮಾಲೋಚನೆ ಮಾಡಿಕೊಂಡು ಅದನ್ನು ಮಾಡೋದು. ಹಾಗಾಗಿ ಅಲ್ಲಿ ಕಾರ್ಯಹಾನಿ ಅಥವಾ ನಿಮಗೇನಾದರೂ ಆಕಸ್ಮಿಕ ನಷ್ಟಗಳು ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಇಲ್ಲಿ ಮಾತು, ನಡವಳಿಕೆ, ಬಾಂಧವ್ಯ ಇದರ ಬಗ್ಗೆ, ಜೊತೆಗೆ ನಿಮ್ಮ ವೈಖರಿಯ ಬಗ್ಗೆ ಸ್ವಲ್ಪ ನೀವು ಮುನ್ನೆಚ್ಚರಿಕೆ ಗಮನಿಸಬೇಕಾಗುತ್ತೆ ತುಲಾರಾಶಿಯವರು. ಕೊನೆಗೆ ಹೇಳತಕ್ಕಂತಹ ಶ್ಲೋಕ ಪ್ರಾರ್ಥನೆಗಳನ್ನು ಪರಿಹಾರಗಳನ್ನು ಮಾಡ್ಬೋದು ತುಲಾದವರು. ಇನ್ನು ವೃಶ್ಚಿಕ ರಾಶಿಗೆ ಮಿಶ್ರ ಫಲದ ಸೂಚನೆ ಬಂದಿದೆ. ತುಂಬ ಒಳ್ಳೆಯದು ಅಲ್ಲ, ತುಂಬ ಕೆಟ್ಟದ್ದು ಅಲ್ಲ. ಆದರೆ ಇದು ನಿಮ್ಮ ಒಂದು ವೈಯಕ್ತಿಕ ಜೀವನದ ಮೇಲೆ ಮತ್ತು ಆರೋಗ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರ್ಬೋದು. ಚತುರ್ಥದಲ್ಲಿ ಆಗುವಂಥ ಪ್ರಭಾವದ ಕಾರಣ ಅಲ್ಲಿ ವೈಯಕ್ತಿಕ ಜೀವನ ಅಂದರೆ ಅಲ್ಲಿ ತಂದೆ ಮಕ್ಕಳ ಬಾಂಧವ್ಯ, ಪತಿ ಪತ್ನಿಯರ ಬಾಂಧವ್ಯ, ಮಿತ್ರರು ಮತ್ತು ನಿಮ್ಮಗಳ ಜೊತೆ ಬಾಂಧವ್ಯ, ಜೊತೆಗೆ ಮೇಲಾಧಿಕಾರಿ ಅಥವಾ ಸಹೋದ್ಯೋಗಿಗಳ ಬಾಂಧವ್ಯ ಎಲ್ಲವೂ ಹದಗೆಡುತ್ತೆ. ಇಷ್ಟು ದಿನ ನಿಮ್ಮ ಜೊತೆಗಿದ್ದವರು ನಿಮ್ಮನ್ನು ವಿರೋಧಿಸ್ತಾರೆ ಅಥವಾ ನೀವು ಅವರನ್ನು ವಿರೋಧಿಸ್ತೀರಾ. ಅವರು ನಿಮ್ಮ ವಿರುದ್ಧ ಸಂಚು ಮಾಡ್ಬೋದು, ಅವರು ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡೋದು, ನಿಮಗೆ ಅವಮಾನ ಮಾಡುವಂಥದ್ದು ಅಥವಾ ವೈಯಕ್ತಿಕವಾಗಿ ಕೆಲವರು ದೂರನ್ನು ದಾಖಲೋದು, ಕೇಸು ಮಾಡುವಂಥದ್ದು ಇವೆಲ್ಲ ಆಗುತ್ತೆ. ಕೋರ್ಟು ಕೇಸು ಮುಂತಾದೆಲ್ಲ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾರು ಸಾರ್ವಜನಿಕ ಜೀವನದಲ್ಲಿರೋ, ಉದಾಹರಣೆಗೆ ಸೆಲೆಬ್ರಿಟಿಗಳು, ರಾಜಕೀಯದಲ್ಲಿರೋರು, ಪೊಲಿಟಿಕ್ಸ್ನಲ್ಲಿರುವಂಥವ್ರು ಅಥವಾ ಈ ಮೀಡಿಯಾದಲ್ಲಿರುವಂಥವ್ರು ಅಥವಾ ಸಾರ್ವಜನಿಕ ಸಂಪರ್ಕದಲ್ಲಿರುವಂಥವ್ರು ಅವರಿಗೆಲ್ಲ ಸ್ವಲ್ಪ ಆತಂಕ, ಭಯ ಜಾಸ್ತಿ ಇರುತ್ತೆ. ಸರ್ಕಾರದ ಅಧಿಕಾರ, ಸರ್ಕಾರದ ಹುದ್ದೆಯಲ್ಲಿರೋರಿಗೆ ಏನಾದರೂ ಕ್ರಮಗಳು, ಕಾನೂನು ಕ್ರಮ, ಶಿಸ್ತು ಕ್ರಮ ಎಲ್ಲ ಬರುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಜೊತೆಗೆ ಯಾವುದೇ ವಿವಾದದಲ್ಲಿ, ಕಾಂಟ್ರವರ್ಸಿಯಲ್ಲಿ ನೀವು ಸಿಲುಕಿಕೊಳ್ಳದಂತೆ ಸ್ವಲ್ಪ ಮಾತಿನಲ್ಲಿ, ನಿಮ್ಮ ಕೃತಿಯಲ್ಲಿ ಸ್ವಲ್ಪ ನಿಗಾ ಬೇಕಾಗುತ್ತೆ. ಇನ್ನು ಆರೋಗ್ಯದಲ್ಲಿ ಸಹ ಕೆಲವರಿಗೆ ಸಮಸ್ಯೆ ಕಾಡ್ಬೋದು. ಈಗಾಗಲೇ ಇದ್ದಂಥ ಸಮಸ್ಯೆ ಈಗ ಹದಗೆಡ್ಬೋದು ಅಥವಾ ಹೊಸದಾದ ಸಮಸ್ಯೆಗಳು ಉತ್ಪನ್ನ ಆಗುವಂಥದ್ದು. ಇನ್ನು ಕೆಲವರಿಗೆ ಸ್ಥಾನ ಚಲನೆ ಅಂದರೆ ಟ್ರಾನ್ಸ್ಫರ್ ಆಗೋದಾಗಲಿ ಅಥವಾ ಅವರನ್ನು ಬೇರೆ ಕಾಲಕ್ಕೆ ವರ್ಗಾವಣೆ ಮಾಡೋದಾಗಲಿ ಅಥವಾ ಬೇರೆ ವೈಯಕ್ತಿಕ ಕಾರಣಕ್ಕೆ ಅವರನ್ನು ವಾಸಸ್ಥಾನವನ್ನು, ಉದ್ಯೋಗವನ್ನು ಬದಲಿಸುವಂಥ ಪ್ರಮೇಯ ಕೆಲವರಿಗೆ ಎದುರಿಸ್ಬೋದಾಗ್ಬೋದು. ಹಾಗಾಗಿ ವೃಶ್ಚಿಕ ರಾಶಿಯವರು ಈ ಕಾಲದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರಬೇಕು. ಕೊನೆಗೆ ಹೇಳ್ತಕ್ಕಂಥ ದೇವತಾ ಶ್ಲೋಕ ಪ್ರಾರ್ಥನಾ ಮಾರ್ಗ ಅನುಸರಿಸಬಹುದು. ಇನ್ನು ಧನುಸು ರಾಶಿಗೆ ಈ ಪ್ರಭಾವ ಉತ್ತಮ ಪರಿಣಾಮ ಹೇಳ್ತಲ್ಪಡುತ್ತದೆ. ಅಲ್ಲಿ ಗ್ರಹಣ ಪ್ರಭಾವದಕ್ಕೆ ಪಂಚಗ್ರಹ ಸ್ಥಿತಿಗೆ ಒಳಗಾಗುವಂತಹ ಅಲ್ಲಿ ರವಿ, ಚಂದ್ರ, ರಾಹು ನಿಮಗೆ ಉತ್ತಮವಾದ ಪರಿಣಾಮ ಕೊಡ್ತಾಯಿದ್ದಾರೆ. ಶುಕ್ರನು ಉತ್ತಮ ಪ್ರಭಾವವನ್ನು ಕೊಡ್ತಾಯಿದ್ದಾರೆ. ಹಾಗಾಗಿ 5ರಲ್ಲಿ ನಿಮಗೆ 4 ಗ್ರಹಗಳು ನಿಮ್ಮ ಪರವಾಗಿ ನಿರ್ತವೆ. ಕೇವಲ ಬುಧನ ವೈರುಧ್ಯ ಸ್ವಲ್ಪ ಮಟ್ಟಿಗೆ ನಿಮಗೆ ಇರುತ್ತೆ. ಅದರ ಹೊರತು ನಿಮಗೆ ಲಾಭ, ಆದಾಯ, ಸುಖ ಎಲ್ಲ ಹೆಚ್ಚಳಾಗುತ್ತೆ. ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಉದ್ಯೋಗ ಸ್ಥಳದಲ್ಲಿ ನಿಮಗೆ ಏನಾದರೂ ಪ್ರಮೋಷನ್ ಬಡತೆ ಸಿಗುವಂಥದ್ದು, ಉದ್ಯಮ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ, ಆದಾಯ ಸಿಗ್ಬೋದು. ಜೊತೆಗೆ ಪ್ರವಾಸ, ವಿದೇಶ ಪ್ರಯಾಣ, ವಿದೇಶದ ಉದ್ಯೋಗ ಮುಂತಾದೆಲ್ಲ ಅವಕಾಶಗಳು ಒದಗಿ ಬರುತ್ತೆ.
ಇನ್ನು ಬಾಂಧವ್ಯದಲ್ಲಿ ಸ್ವಲ್ಪ ಕೊರತೆ ಬರ್ಬೋದು. ಬಾಂಧವ್ಯದಲ್ಲಿ ಸ್ವಲ್ಪ ಕೊರತೆ ಬರೋ ಸಾಧ್ಯತೆ, ಮಾತಿನ ಚಕಮಕಿ, ತಂದೆ ಮಕ್ಕಳು ಅಥವಾ ಪತಿ ಪತ್ನಿಯರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ಬೋದು. ಅದರ ಹೊರತು ನಿಮಗೆ ನಿಮ್ಮ ವ್ಯಾಪಾರ, ಉದ್ಯಮ, ಆರೋಗ್ಯ, ಹಣಕಾಸು ಎಲ್ಲ ಭಾಳ ಚೆನ್ನಾಗಿ ಆಗುತ್ತೆ ಗ್ರಹಣದ ಪ್ರಭಾವದಿಂದ. ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ದೇವತಾ ಶ್ಲೋಕ ಪ್ರಾರ್ಥನೆ ಅನುಸರಿಸ್ಬೋದು ಧನುದವರು. ಇನ್ನು ಮಕರ ರಾಶಿ. ಮಕರ ರಾಶಿಗೆ ಇಲ್ಲಿ ಮಿಶ್ರ ಫಲಗಳ ಸೂಚನೆ ಇದೆ. ಅಲ್ಲಿ ಗ್ರಹಣ ಅಥವಾ ಪಂಚಗ್ರಹ ಸ್ಥಿತಿಗೆ ಏರ್ಪಡುವಂಥ ರವಿ, ಚಂದ್ರ, ರಾಹು ನಿಮಗೆ ವಿರುದ್ಧವಾಗಿರ್ತಾರೆ. ಬುಧ, ಶುಕ್ರರು ನಿಮ್ಮ ಪರವಾಗಿದ್ದಾರೆ. ಹಾಗಾಗಿ ಮಿಶ್ರ ಫಲ ಅಂತ ಹೇಳ್ಬೋದು. 3 ಗ್ರಹಗಳು ವಿರುದ್ಧವಾಗಿವೆ, 2 ಗ್ರಹಗಳು ನಿಮ್ಮ ಪರವಾಗಿವೆ. ಹಾಗಾಗಿ ತುಂಬ ಏನು ಕೆಟ್ಟ ಏನು ಆಗೋದಿಲ್ಲ. ನಿಮಗೆ ವ್ಯಾಪಾರ, ಉದ್ಯಮ, ಹಣಕಾಸು ಎಲ್ಲ ನಾರ್ಮಲಾಗಿ ನಡೀತಾ ಹೋಗುತ್ತೆ. ಕೆಲವೊಮ್ಮೆ ಆಕಸ್ಮಿಕ ಲಾಭಗಳು ಆಗ್ಬೋದು. ಆರ್ಥಿಕತೆಗೆ ಏನು ಕೊರತೆ ಬರೋದಿಲ್ಲ. ಆದರೆ ಆರೋಗ್ಯ ಮತ್ತು ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಏರುಪೇರು ಬರುತ್ತೆ. ವೈಯಕ್ತಿಕವಾಗಿ ಸ್ವಲ್ಪ ಚಿಂತೆ, ಒತ್ತಡ ಹೆಚ್ಚಳಾಗುತ್ತೆ, ಭಯ, ಆತಂಕ ಹೆಚ್ಚಳಾಗುತ್ತೆ. ಜೊತೆಗೆ ಸಕಾಲದಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಆಗದೆ ಮನಸ್ಸಿಗೆ ಇನ್ನಷ್ಟು ಆತಂಕ, ಚಿಂತೆ ಹೆಚ್ಚಳಾಗುತ್ತೆ. ಇನ್ನು ಆರೋಗ್ಯದಲ್ಲಿ ಸಹ ಹಾಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು. ಈಗಾಗಲೇ ಇದ್ದಂಥ ಸಮಸ್ಯೆ ಕೆಲವೊಮ್ಮೆ ಸ್ವಲ್ಪ ಇನ್ನಷ್ಟು ಉಲ್ಬಣ ಆಗುವಂಥದ್ದು. ಜೊತೆಗೆ ಆದಾಯ ಕುಸಿತ ಆಗಿ ಸ್ವಲ್ಪ ಖರ್ಚುಗಳು, ವೆಚ್ಚಗಳು ಹೆಚ್ಚಳಾಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಅದರ ಹೊರತು ಹೆಚ್ಚಿನ ಅಡ್ಡ ಪರಿಣಾಮವಿಲ್ಲ. ಅಥವಾ ಆದಾಯ ಕುಂಠಿತ ಆದರೂ ಸಹಿತ ಮತ್ತೆ ಸ್ವಲ್ಪ ದಿನದಲ್ಲೇ ಆದಾಯ ಮರುಕಳಿಸುತ್ತೆ. ಯಾಕಂದರೆ ಅಲ್ಲಿ ಬುಧ, ಶುಕ್ರರು ನಿಮಗೆ ನಿಮ್ಮ ಪರವಾಗಿ ಇರುವ ಕಾರಣ ಅನೇಕ ಉತ್ತಮ ಪರಿಣಾಮಗಳು ಆಗ್ತವೆ. ಜೊತೆಗೆ ಕೆಲವೊಂದು ಸವಾಲು ಅಥವಾ ಸಂಕಷ್ಟಗಳು ನಿಮಗೆ ಎದುರಾಗ್ಬೋದು. ಹಾಗಾಗಿ ಮಿಶ್ರ ಫಲದ ಸೂಚನೆ ಬಂದಿದೆ. ಹೆಚ್ಚೇನು ಆತಂಕ, ಭಯ ಪಡುವಂಥದ್ದೆಲ್ಲ ಸಣ್ಣ ಪುಟ್ಟ ಏರುಪೇರುಗಳು ನಿಮಗೆ ಈ ಗ್ರಹಣದ ಬಳಿಕ ಅನುಭವಕ್ಕೆ ಬರ್ಬೋದಾಗಿದೆ. ಆಸಕ್ತಿ ಇದ್ದರೆ ಕೊನೆಗೊಳ್ಳತಕ್ಕಂಥ ದೇವತಾ ಶ್ಲೋಕ ಪ್ರಾರ್ಥನೆ ಮಾರ್ಗಗಳನ್ನು ಅನುಸರಿಸ್ಬೋದು ಮಕರದವರು. ಕುಂಭರಾಶಿ. ಕುಂಭರಾಶಿಗೆ ಈ ಒಂದು ಗ್ರಹದ ಪ್ರಭಾವ ಸಮ್ಮಿಶ್ರ ಫಲವಾಗಿ ಬರ್ತಾಯಿದೆ. ಅಲ್ಲಿ ನಿಮ್ಮ ರಾಶಿಯಲ್ಲೇ ಆಗುವಂತಹ ಪರಿಣಾಮದ ಕಾರಣ ಅನೇಕ ರೀತಿಯ ಸವಾಲು, ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತೆ. ವ್ಯಾಪಾರ, ಉದ್ಯಮ ಚಟುವಟಿಕೆಯವರಿಗೆ ಅಲ್ಲಿ ನಷ್ಟ, ಕಷ್ಟಗಳಾಗುವಂಥದ್ದು, ಆರ್ಥಿಕವಾದ ಕುಸಿತ ಆಗುವಂಥದ್ದು, ಹಣದ ನಿಮಗೆ ಆದಾಯ ಕುಸಿತ ಆಗಿ ಹಣದಕ್ಕಾಗಿ ನೀವು ಸ್ವಲ್ಪ ಸಾಲ ಮಾಡುವಂಥ ಪ್ರಭಾವ ಬರುವಂಥದ್ದು, ಅಥವಾ ಮಿತ್ರರಲ್ಲಿ, ಬಂಧುಗಳಲ್ಲಿ ಬಾಂಧವ್ಯ ಕುಸಿತ, ಪರಸ್ಪರ ಕಲಹವಾಗುವುದಾಗುವಂಥದ್ದು. ಆರೋಗ್ಯದ ವಿಚಾರಕ್ಕೆ ಬಂದರೆ ಆರೋಗ್ಯ ಸಮಸ್ಯೆಗಳು ನಿಮಗೆ ಬೇರೆ ಬೇರೆ ರೀತಿಯ ಕಾಣ್ಬೋದು. ಹೊಟ್ಟೆ ನೋವು, ಅಜೀರ್ಣ, ಸ್ಕಿನ್ ರ್ಯಾಷಸ್ಸು ಅಥವಾ ತಲೆ ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕಂಡು ಬರುವಂಥದ್ದು. ಜೊತೆಗೆ ಮಾತಿನ ಚಕಮಕಿಗಳು ಹೆಚ್ಚಳಾಗುತ್ತೆ. ಪತಿ ಪತ್ನಿಯರಲ್ಲಿ, ಬಂಧು ಬಾಂಧವರಲ್ಲಿ ಅಥವಾ ಈ ತಂದೆ ಮಕ್ಕಳಲ್ಲಿ ಮಾತಿನ ಚಕಮಕಿ, ವಾಗ್ವಾದ, ಆಸ್ತಿಗೆ, ಭೂಮಿಗೆ, ಹಣಕ್ಕೆ ಸಂಬಂಧಪಟ್ಟ ಏನಾದರೂ ವಾಗ್ವಾದ ಅಥವಾ ಕೇಸುಗಳು ಈಗ ಆಗುವಂಥ ಸಾಧ್ಯತೆ ಇರುತ್ತೆ. ಅದು ಈಗಾಗಲೇ ಇದ್ದಂಥ ಕೇಸುಗಳು ಇನ್ನಷ್ಟು ತೀವ್ರ ಸ್ವರೂಪವನ್ನು ಪಡೆಯುವಂಥದ್ದು ಎಲ್ಲ ಆಗುತ್ತೆ. ಹಾಗಾಗಿ ಅಲ್ಲಿ ಕಷ್ಟ, ನಷ್ಟ ಮತ್ತು ಭ್ರಷ್ಟತೆಯ ಸೂಚನೆ ಕಂಡು ಬಂದಿದೆ. ಎಲ್ಲ ವಿಚಾರ ಮೈಯೆಲ್ಲ ಕಣ್ಣಾಗಿರಬೇಕು. ಆರೋಗ್ಯದ ರಕ್ಷಣೆ, ಹಣಕಾಸಿನ ವಿಚಾರ, ಮಾತು, ನಡವಳಿಕೆ, ಬಾಂಧವ್ಯ ಇವೆಲ್ಲವನ್ನು ನೀವು ಕಾಯ್ದುಕೊಳ್ಬೇಕಾಗತ್ತೆ ಕುಂಭದವರು. ಯಾಕಂದರೆ ಸಾಡೆಸಾತಿಯ ಭೀಕರ ಪ್ರಭಾವ ಒಂದು ಕಡೆ ಇದ್ದರೆ ಇಲ್ಲಿ ಇತರ ಗ್ರಹಗಳಿಂದ, ರಾಹುಗಳಿಂದ, ಕೇತುಗಳಿಂದ ಅಲ್ಲ, ಮತ್ತು ಸೂರ್ಯ ಚಂದ್ರರಿಂದ ಸಹ ವೈರುಧ್ಯದ ಪ್ರಭಾವವನ್ನು ಏಕಕಾಲದಲ್ಲಿ ಎದುರಿಸಬೇಕಾಗತ್ತೆ. ಕೊನೆಗೆ ಹೇಳತಕ್ಕಂಥ ಈ ಪರಿಹಾರ ಮಾರ್ಗ, ಪ್ರಾರ್ಥನಾ ಮಾರ್ಗವನ್ನು ಅನುಸರಿಸಬೇಕಾಗುತ್ತೆ ಕುಂಭದವರು. ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ಇಲ್ಲಿ ನಿಮ್ಮ ಎಲ್ಲ ಗ್ರಹಣಕ್ಕೆ ಏರ್ಪಡುವಂಥ ಎಲ್ಲ ಗ್ರಹಗಳು ವ್ಯಯ ಅಥವಾ ನಷ್ಟದಲ್ಲಿರುವ ಕಾರಣ ನಿಮಗೆ ಇಲ್ಲಿ ತುಂಬ ಒಂದು ಅಡ್ಡ ಪರಿಣಾಮ ನಿಮ್ಮ ಮೇಲೆ ಭೀಕರವಾಗಿ ಬರ್ಬೋದು. ಅನೇಕ ರೀತಿಯ ಕಷ್ಟ, ನಷ್ಟ, ಸಂಕಷ್ಟಗಳನ್ನು ಎದುರಿಸುವಂಥ ಪ್ರಮೇಯ ಬರ್ಬೋದು. ವ್ಯಾಪಾರ, ಉದ್ಯಮ, ವೃತ್ತಿ ಜಾಗದಲ್ಲಿ ಸಹ ಹಾಗೆ ಅನೇಕ ರೀತಿಯ ಸವಾಲುಗಳು, ಸಂಕಷ್ಟಗಳು ಏಕಕಾಲದಲ್ಲಿ ಬರ್ಬೋದು. ಉದ್ಯೋಗಸ್ಥರಿಗೆ ಉದ್ಯೋಗಕ್ಕೆ ಕುತ್ತು ಬರುವಂಥ ಸಾಧ್ಯತೆ, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ನಷ್ಟ, ಕಷ್ಟ ಅನುಭವಿಸುವ ಸಾಧ್ಯತೆ, ಅಥವಾ ಅದನ್ನು ಮುಚ್ಚುಗಡೆ ಮಾಡುವಂಥ ಪ್ರಮೇಯಗಳವರೆಗೆ ಬರುವಂಥದ್ದು. ಆರ್ಥಿಕತೆ ಕುಸಿತ ಆಗಿ ಸಾಲ ಮಾಡುವಂಥ ಪ್ರಮೇಯ ಅಥವಾ ಸಾಲಗಳನ್ನು ತೀರಿಸಲಿಕ್ಕೂ ಕಷ್ಟ ಆಗಿ ಸಾಲಗಾರರ ಕಾಟ ಹೆಚ್ಚಳಾಗ್ಬೋದು. ಆರೋಗ್ಯದಲ್ಲಿ ಇದ್ದಕ್ಕಿದ್ದಂತೆ ಹೊಸ ಸಮಸ್ಯೆಗಳು ಕಾಣಿಸುವುದು ಅಥವಾ ಈಗಾಗಲೇದಿಂದ ಅನಾರೋಗ್ಯ ಸಮಸ್ಯೆ ಮತ್ತೆ ಹೆಚ್ಚಳ ಆಗುವಂಥದ್ದು. ಆಸ್ಪತ್ರೆ ಖರ್ಚು, ಔಷಧ ಖರ್ಚುಗಳು ಹೆಚ್ಚಳಾಗುವಂಥದ್ದು. ನಿಮ್ಮ ಅವಲಂಬಿತರಿಗೂ ಅಥವಾ ನಿಮ್ಮ ಮನೆಯ ಸದಸ್ಯರಿಗೂ ಅಂದರೆ ಇದೇ ಕಾಲದಲ್ಲಿ ಏನಾದರೂ ಒಂದು ಸಂಕಷ್ಟ, ಆಪತ್ತುಗಳು ಬರುವಂಥದ್ದು. ಶುಭ ಕಾರ್ಯಗಳಲ್ಲಿ ವಿಘ್ನ, ವಿಳಂಬಗಳು ಆಗುವಂಥದ್ದು. ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಅಥವಾ ಆಗುವಂಥ ಅಂಕಗಳು ಕಡಿಮೆ ಬರ್ಬೋದು. ದುಷ್ಟ ಮಿತ್ರರ ಸಹವಾಸ, ದುಶ್ಚಟಗಳ ಸಹವಾಸಕ್ಕೆ ನೀವು ಮನಸ್ಸು ಸೋಲುವಂಥದ್ದು. ಮನಸ್ಸಲ್ಲಿ ನಕಾರಾತ್ಮಕಗಳು ಹೆಚ್ಚಳಾಗುವಂಥದ್ದು. ಈ ರೀತಿ ಒಂದೆಡೆ ಶನಿಯ ಭೀಕರ ಪ್ರಭಾವ, ಮತ್ತೊಂದೆಡೆ ಅಲ್ಲಿ ರವಿ, ಚಂದ್ರ, ರಾಹುಗಳ ಒಂದು ಅಡ್ಡ ಪರಿಣಾಮವನ್ನು ಏಕಕಾಲದಲ್ಲಿ ಎದುರಿಸಬೇಕಾದ ಕಾರಣ ಅನೇಕ ರೀತಿಯ ಸವಾಲುಗಳು ನಿಮ್ಮ ಮುಂದೆ ಇವೆ. ಮೀನರಾಶಿಯವರು ಮೈಯೆಲ್ಲ ಕಣ್ಣಾಗಿರುವಂಥದ್ದು. ಜೊತೆಗೆ ಪ್ರತಿಯೊಂದು ವಿಚಾರದಲ್ಲೂ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಈಗ ಹೇಳ್ತಕ್ಕಂಥ ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ಅನುಸರಿಸಬೇಕಾಗುತ್ತೆ ಈ ಒಂದು ಮೀನದವರು. ಇಲ್ಲಿವರೆಗೆ 12 ರಾಶಿಗಳ ಈ ಒಂದು ಪಂಚಗ್ರಹ ಸ್ಥಿತಿ ಮತ್ತು ಕುಂಭದಲ್ಲಿ ಆಗುವಂಥ ರಾಹುಗ್ರಸ್ತ ಗ್ರಹಣದ ಪ್ರಭಾವದ ಸಂಕ್ಷಿಪ್ತ ವಿಶ್ಲೇಷಣೆ ಮಾಡಿದ್ದೇನೆ. ಈ ಗ್ರಹಣವು ನಮ್ಮ ದೇಶದಲ್ಲಿ ಕಾಣಿಸ್ತಿಲ್ಲ, ಮೊದಲೇ ಹೇಳಿದ್ದೇನೆ. ಹಾಗಾಗಿ ಗ್ರಹಣಕ್ಕೆ ಸಂಬಂಧಿತವಾದ ಆಚರಣೆ, ಉಪವಾಸ, ವ್ರತ, ನಿಯಮ, ಸೂತಕಾದಿಗಳು ಖಂಡಿತ ನಮ್ಮ ದೇಶಕ್ಕೆ ಅನ್ವಯ ಆಗುವುದಿಲ್ಲ.
ಕೆಲವೊಂದು ಖಂಡಾಂತರ ಭಾಗಗಳು, ಉದಾಹರಣೆಗೆ ಧ್ರುವ ಪ್ರದೇಶ, ಆರ್ಕಟಿಕ ಅಥವಾ ಇನ್ನು ಕೆಲವು ಸಾಗರ ಪ್ರದೇಶ, ಇನ್ನು ಕೆಲವು ಈ ದಕ್ಷಿಣ ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕದಂಥ ಕೆಲವು ಭಾಗಗಳಲ್ಲಿ ಕಾಣಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ನಮ್ಮ ದೇಶಕ್ಕೆ ಕಾಣಿಸದೇ ಇರೋದ್ರಿಂದ ಗ್ರಹಣದ ಆಚರಣೆ ಖಂಡಿತ ಮಾಡುವಂಥ ಪ್ರಮೇಯ ಇಲ್ಲದಿಲ್ಲ. ಆದರೆ ಇಲ್ಲಿ ನಾನು ಸರಳವಾದ ದೇವತಾ ಶ್ಲೋಕ, ಪ್ರಾರ್ಥನೆ, ಭಕ್ತಿಗಳನ್ನು ನೀವು ನಿರಂತರ ಪ್ರತಿನಿತ್ಯ ಮಾಡೋದು ಪ್ರತಿಯೊಬ್ಬರ ಕರ್ತವ್ಯ. ಆದರೆ ಈ ಒಂದು ಕಾಲದಲ್ಲಿ ಸ್ವಲ್ಪ ವಿಶೇಷವಾದ ಪ್ರಾರ್ಥನೆಗಳನ್ನು, ದೇವತಾ ಸ್ಮರಣೆಗಳನ್ನು ಮಾಡೋದ್ರಿಂದ ನಮಗೆ ಹೆಚ್ಚಿನ ದೋಷಗಳು ಅಂಟಿಕೊಳ್ಳೋದಿಲ್ಲ ಅನ್ನೋ ಒಂದು ನಂಬಿಕೆ ಇರುತ್ತೆ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಈ ಪಂಚಗ್ರಹಗಳ ಸ್ಥಿತಿಯ ಕಾಲದಲ್ಲಿ ನೀವು ವಿಶೇಷವಾಗಿ ಗಣೇಶನ ಭಕ್ತಿ ಮಾಡುವಂಥದ್ದು, ಗಣೇಶ ಸ್ತೋತ್ರ, ಗಣಪತಿಗೆ ಸಂಬಂಧಪಟ್ಟ ಏನಾದರೂ ಆಹ್ವಾನಗಳು ಮಾಡುವಂಥದ್ದು. ಯಾಕಂದರೆ ರಾಹು, ಕೇತು ಇತ್ಯಾದಿ ದೋಷಗಳ ನಿವಾರಣೆಗೆ ಗಣೇಶನು ಶಕ್ತವಾಗಿ ಅವೆಲ್ಲ ನಿವಾರಣೆ ಮಾಡ್ತಾನೆ. ಗಣೇಶನ ಯಾವುದೇ ಶ್ರುತಿ ಶ್ಲೋಕಗಳನ್ನು ಹೇಳ್ಬೋವಂಥದ್ದು ಜನಪ್ರಿಯವಾಗಿದ್ದು ಎಲ್ಲರಿಗೂ ಗೊತ್ತಿರುತ್ತೆ. ಶುಕ್ಲಾಂ ಭರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ಈ ರೀತಿ ನೀವು ಸರ್ಚ್ ಮಾಡಿದರೆ ಇಂತಹ ಒಂದು ಹಲವಾರು ಸರಳವಾದ ಶ್ಲೋಕಗಳು ನಿಮಗೆ ಸಿಗ್ತವೆ. ಅಥವಾ ಗಣೇಶನ ಅಷ್ಟೋತ್ತರ 108 ನಾವು ಪಠನೆ ಮಾಡ್ಬೋದು. ಹಾಗೆಯೇ ಶಿವ ಅಥವಾ ಈಶ್ವರನ ಭಕ್ತಿ ಉಂಟಾರೋ ಈಶ್ವರನ ಭಕ್ತಿ, ಶಿವನ ಸ್ತೋತ್ರ, ಶಿವನ ಅಷ್ಟೋತ್ತರ, ಲಿಂಗ ಬಿಲ್ವ ಅಷ್ಟಕ ಅಥವಾ ವಿಶ್ವನಾಥ ಅಷ್ಟಕ, ರುದ್ರಾಷ್ಟಕ ಅಂತ ಎಲ್ಲ ಬರುತ್ತೆ. ಅಥವಾ ಅಷ್ಟೋತ್ತರ ಶತನಾಮ ಅಂತ ಬರುತ್ತೆ, ರುದ್ರನ ಸಹಸ್ರನಾಮ ಅಂತ ಬರುತ್ತೆ. ಈ ರೀತಿ ನಿಮಗೆ ಸರಳವಾಗಿ ಹೇಳಲ್ಪಡುವಂಥ ಯಾವುದೇ ಶ್ರುತಿ ಶ್ಲೋಕಗಳನ್ನ ಶಿವನಿಗೆ ಸಂಬಂಧಪಟ್ಟ ಹೇಳ್ಬೋದು. ಅಥವಾ ಓಂ ನಮಃ ಶಿವಾಯ, ನಮಃ ಶಿವಾಯ ಎಂಬಂತಹ ಈ ಷಡಕ್ಷರ ಅಥವಾ ಪಂಚಾಕ್ಷರ ಮಂತ್ರ ಜಪ, ಅಥವಾ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕ ಬಂಧನಾನ್ ಮೃತ್ಯೋರ್ಮೋಕ್ಷೇ ಮಾಮೃತ ಎಂಬಂತಹ ಮಹಾಮೃತ್ಯುಂಜಯ ಮಂತ್ರವಾಗಲಿ ಇವೆಲ್ಲ ಹೇಳಿಕೊಡೋದ್ರಿಂದ ಈ ಗ್ರಹಣಕ್ಕೆ ಅಥವಾ ಈ ಪಂಚಗ್ರಹದ ಸ್ಥಿತಿಯಿಂದ ಆಗುವಂಥ ಅಡ್ಡ ಪರಿಣಾಮ ನಿವಾರಣೆ ಆಗುತ್ತೆ. ಇನ್ನು ವಿಷ್ಣುವಿನ ಭಕ್ತಿ ಅಥವಾ ನಾರಾಯಣನ ಒಂದು ಅನುಷ್ಠಾನ ಉಳ್ಳಂಥವ್ರು ಅಥವಾ ಅಂತಹ ಮನೆ ದೇವರಾಗಿ ಉಳ್ಳವರು, ಉದಾಹರಣೆಗೆ ರಂಗನಾಥ, ವೆಂಕಟೇಶ್ವರ, ಶ್ರೀನಿವಾಸ ಅಂತ ಮನೆ ದೇವರು ಅಂಥವ್ರು ವಿಷ್ಣು ಭಕ್ತಿಯನ್ನು ಮಾಡ್ಬೋದು. ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವ. ಈ ರೀತಿ ರಾಮ, ಕೃಷ್ಣ, ರಂಗನಾಥ, ವಿಷ್ಣು ಸ್ವರೂಪದಲ್ಲಿ ಯಾವುದೇ ರೀತಿಯ ನಾರಾಯಣನ ಭಕ್ತಿ ಸ್ತೋತ್ರಗಳನ್ನ, ವಿಷ್ಣು ಸಹಸ್ರನಾಮನ, ವಿಷ್ಣು ಅಷ್ಟೋತ್ತರ ಶತನಾಮನು ಇತ್ಯಾದಿ ಪಠನೆ ಮಾಡ್ಬೋದು. ನರಸಿಂಹನ ಭಕ್ತಿ ಅಂತವ್ರು ನರಸಿಂಹ ಸ್ಮರಣೆ, ನರಸಿಂಹ ಭಕ್ತಿ ಮಾಡುವಂಥದ್ದು. ಹಾಗೆಯೇ ಅಮ್ಮ ಅವತ್ತು ದೇವಿ ಅಥವಾ ಅಮ್ಮನವರ ಭಕ್ತಿ ಅಂತಂದು ಅಮ್ಮನವರಿಗೆ ಸಂಬಂಧಪಟ್ಟ ಲಲಿತಾ ಸಹಸ್ರನಾಮ, ಲಲಿತಾ ಅಷ್ಟೋತ್ತರ ಶತನಾಮ, ದೇವಿಯ ಅಷ್ಟೋತ್ತರ, ದುರ್ಗಾ ಅಷ್ಟೋತ್ತರ ಇತ್ಯಾದಿಗಳನ್ನು ಪಠನೆ ಮಾಡ್ಬೋದು. ಈ ರೀತಿ ನಿಮಗೆ ಮನಸ್ಸಿಗೆ ಮುದ ಕೊಡುವಂತಹದ್ದು ಯಾವುದೇ ದೇವತಾ ಸ್ವರೂಪಗಳು ಅಂದರೆ ಅಲ್ಲಿ ಏಕೋ ದೇವ ಸಹಸ್ರನಾಮ ಅಂತ ಹೇಳ್ತಾರೆ. ಹಾಗೆ ನಾಮಗಳು ಹಲವಾರು ಇರ್ತವೆ, ನಾಮಗಳು ಬೇರೆ ಬೇರೆ ಇರ್ತವೆ. ಆದರೆ ಆ ದೇವತಾ ಸ್ಮರಣೆಯನ್ನು ನೀವು ಈತ ಒಂದು ಪಂಚಗ್ರಹದ ಸ್ಥಿತಿಯ ಕಾಲದಲ್ಲಿ, ಗ್ರಹಣದ ಕಾಲದಲ್ಲಿ ನೀವು ಸ್ಮರಣೆ ಮಾಡ್ಬೋದಾಗಿದೆ. ಅದೇ ರೀತಿ ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಸಹ ಭಾಳ ಸರ್ವಶ್ರೇಷ್ಠ. ರಾಹು, ಕೇತು, ಶನಿ ಮುಂತಾದ ಗ್ರಹ ಪೀಡೆಗೆ ಹನುಮಾನ್ ಕಲಿಯುಗದ ಒಂದು ಆದ್ಯ ದೇವತೆ ಅಂತ ಹೇಳಲ್ಪಡ್ತಾನೆ. ಹಾಗಾಗಿ ಹನುಮಾನ್ ಸ್ಮರಣೆ, ಆಂಜನೇಯ ಶ್ಲೋಕ, ಹನುಮಾನ್ ಚಾಲಿಸ ಇತ್ಯಾದಿಗಳನ್ನು ಸಹ ಈ ಕಾಲದಲ್ಲಿ ಪಠನೆ ಮಾಡ್ಬೋದು. ಹಾಗೆಯೇ ಈ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರ ಶ್ಲೋಕಗಳನ್ನು ಹೇಳಿಕೊಳ್ಳೋದು ಸಹ ಒಂದು ಉತ್ತಮವಾದ ಆಯ್ಕೆ. ಹಾಗಾಗಿ ನಿಮಗೆ ಅನುಕೂಲವಾಗುವಂಥ ಯಾವುದೇ ರೀತಿಯ ದೇವತಾ ಶ್ಲೋಕ, ದೇವತಾ ಪ್ರಾರ್ಥನೆ, ದೇವಿ ಅಥವಾ ಅಮ್ಮನವರ ಪ್ರಾರ್ಥನೆ, ಹನುಮಾನ್ ಪ್ರಾರ್ಥನೆ ಅಥವಾ ನವಗ್ರಹಗಳ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನಿಮಗೆ ಇಷ್ಟವಾದಂಥ ಸಮೀಪವರ್ತಿ ಯಾವುದೇ ದೇವಾಲಯಗಳಿಗೆ ಇಂದು ಸಂದರ್ಶನ ಮಾಡೋದು. ಫೆಬ್ರವರಿ 17 ಮಂಗಳವಾರ, ಇದು ಅಮಾವಾಸ್ಯೆ ದಿನ ಆಗಿರುತ್ತೆ. ಯಾಕಂದರೆ ಆ ದಿನ ಬೆಳಗ್ಗೆ ಅಮಾವಾಸ್ಯೆ ಇರುವ ಕಾರಣ ಅಂದು ಬೆಳಗಿನಿಂದ ಸಂಜೆಯವರೆಗೂ ನೀವು ಯಾವುದೇ ರೀತಿಯ ಇಂಥ ಅನುಷ್ಠಾನ ಪೂಜೆ ಭಕ್ತಿಗಳನ್ನು ಮಾಡ್ಬೋದು. ಅಥವಾ ಸಾಯಂಕಾಲದಲ್ಲಿ ಯಾವುದೇ ದೇವಾಲಯಗಳ ಸಂದರ್ಶನ ಮಾಡ್ಬೋದು. ಅಥವಾ ದೇವಾಲಯಗಳಲ್ಲಿ ಯಾವುದೇ ರೀತಿಯ ಈ ಅಭಿಷೇಕ, ರುದ್ರಾಭಿಷೇಕ ಅಥವಾ ದೀಪ ಆರಾಧನೆಗೆ ಎಣ್ಣೆಯನ್ನು ಕೊಡುವಂಥದ್ದು, ಅಥವಾ ದೇವಾಲಯದಲ್ಲಿ ಏನಾದರೂ ದಾನ ಧರ್ಮಗಳನ್ನು ಮಾಡುವಂಥದ್ದು ಮಾಡ್ಬೋದು. ಇನ್ನು ದಾನ ಧರ್ಮದ ಆಸಕ್ತಿ ಉಳ್ಳವರು ಯಾವುದೇ ರೀತಿಯ ನವಗ್ರಹಗಳ ಧಾನ್ಯ ಅಥವಾ ಸೂರ್ಯನಿಗೆ ಸಂಬಂಧಪಟ್ಟ ಗೋಧಿ ಅಥವಾ ಗೋಧಿ ಹಿಟ್ಟು, ಇನ್ನು ರಾಹುವಿಗೆ ಸಂಬಂಧಪಟ್ಟ ಉದ್ದು ಅಥವಾ ಉದ್ದಿನ ಬೇಳೆ, ಗೋಧಿ ಹಿಟ್ಟು ಅಥವಾ ಉದ್ದಿನ ಬೇಳೆಯನ್ನು ನೀವು ದಾನದ ರೂಪದಲ್ಲೂ ಅನ್ನದಾನ ನಡೆಸುವ ಸಂಸ್ಥೆಗೋ ಅಥವಾ ಆಹಾರದ ಒಂದು ಯಾರಾದರೂ ಅವಶ್ಯಕತೆ ಉಳ್ಳಂತಹ ಬಡಬಗ್ಗರಿಗೋ ಅಥವಾ ಅರ್ಚಕರಿಗೋ ಪುರೋಹಿತರಿಗೋ ಇಂಥ ಗೋಧಿ ಅಥವಾ ಗೋಧಿ ಹಿಟ್ಟು ಮತ್ತು ಉದ್ದು ಅಥವಾ ಉದ್ದಿನ ಬೇಳೆಯನ್ನು ಅದನ್ನು ಸಪಾತ್ರರಿಗೆ ದಾನವಾಗಿ ಕೊಡುವಂಥದ್ದು. ಅದು ಇನ್ನಿತರ ಯಾವುದೇ ರೀತಿಯ ನವಗ್ರಹಗಳ ಧಾನ್ಯವನ್ನು ಸಹ ದಾನವಾಗಿ ಕೊಡ್ಬೋದು. ಹಾಗಾಗಿ ಈ ಕಾಲದಲ್ಲಿ ಅಂದರೆ ಫೆಬ್ರವರಿ 17ರಂದು ಬರುವಂಥ ಮಂಗಳವಾರದ ಈ ಶಿವರಾತ್ರಿ ಅಮಾವಾಸ್ಯೆಂದು ಇಂತಹ ಯಾವುದೇ ರೀತಿಯ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಅಥವಾ ದೇವಾಲಯಗಳ ಸಂದರ್ಶನ ಮಾರ್ಗವನ್ನು ಅನುಸರಿಸಿದರೆ ಖಂಡಿತ ನಿಮಗೆ ಯಾವುದೇ ರೀತಿಯ ಗ್ರಹದ ಅಡ್ಡ ಪರಿಣಾಮಗಳು ಉಂಟಾಗುವುದಿಲ್ಲ. ಈ ಒಂದು ಕಾಲದಲ್ಲಿ ನವಗ್ರಹಗಳ ಕೃಪೆಯಿಂದ ಗುರು ದೇವತಾ ಅನುಗ್ರಹದ ತಮಗೆಲ್ಲರಿಗೂ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನೀವು ಪ್ರೋತ್ಸಾಹ ಸಿಗ್ತಾ ಇರಲಿ. ಸರ್ವೇಶಾನಂ ಸನ್ಮಂಗಳಾನಿ ಭವಂತು.